ಇನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಕರ್ನಾಟಕ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ವರ್ಲ್ಡ್ ಪಾಪ್ಯುಲೇಷನ್ ಡೇ. 1987ರಲ್ಲಿ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ ಮುಟ್ಟಿದ ಕಾರಣ UNDP ಅಂದರೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ವರ್ಲ್ಡ್ ಪಾಪ್ಯುಲೇಷನ್ ಡೇ ಅನ್ನೋ ಟರ್ಮಿನಾಲಜಿಯನ್ನು ಕಾಯಿನ್ ಮಾಡ್ತು. ಪ್ರತಿ ವರ್ಷ ಅಂದಿನಿಂದ ಜುಲೈ 11ನೇ ತಾರೀಕು ಒಂದೊಂದು ಥೀಮ್ನೊಂದಿಗೆ ಒಂದು ದಿನವನ್ನು ನಾವೆಲ್ಲ ಆಚರಿಸ್ತಾ ಬಂದಿದ್ದೀವಿ. ಅಂದಿನ ಥೀಮ್ ಆಗಿತ್ತು ಎಲ್ಲರಿಗೂ ಮನುಕುಲಕ್ಕೆ ಸಮಾನ ಹಕ್ಕು ಅನ್ನೋದಾಗಿ. ಅದರ ಮುಖೇನ ನಾವೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದೀವಿ. ಇನ್ನು ಇಂದಿಗೆ ಅಂದರೆ 2022ಕ್ಕೆ ವಿಶ್ವದ ಜನಸಂಖ್ಯೆ 8 ಬಿಲಿಯನ್ ಮುಟ್ಟಿದೆ. ಹಾಗೂ ಈ ವರ್ಷದ ಥೀಮ್ ಏನು ಗೊತ್ತಾ, 8 ಬಿಲಿಯನ್ ಟುವರ್ಡ್ಸ್ ರೆಸಿಲಿಯಂಟ್ ಫ್ಯೂಚರ್ ಅಂತ. ಅಂದರೆ ಎಲ್ಲರೂ ಕೂಡ ಒಂದು ಚೇತರಿಕ ಭವಿಷ್ಯದತ್ತ ನಾವೆಲ್ಲ ಸಾಗಬೇಕು ಅಂತ. ಎಲ್ಲರಿಗೂ ಗೊತ್ತೇ ಇದೆ, ಕಳೆದ 2 ವರ್ಷಗಳಿಂದ ಇಡೀ ಪ್ರಪಂಚ ಹೇಗೆ ಕೋವಿಡ್ನಿಂದ ಬಳಲಿ ಬೆಂಡಾಗಿದೆ ಅಂತ. ಚೇತರಿಕೆಯ ಭವಿಷ್ಯದತ್ತ ನಾವೆಲ್ಲರೂ ಹೋಗ್ಬೇಕಂದ್ರೆ ಎಲ್ಲರೂ ಅದರೊಂದಿಗೆ, ಅದರ ಉದ್ದೇಶದೊಂದಿಗೆ ಕೈ ಜೋಡಿಸಲೇಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ವೃತ್ತಿಯಲ್ಲಿ ವೈದ್ಯೆ, ಆಂಕಾಲಜಿಸ್ಟ್, ಆದರೆ ಪ್ರವೃತ್ತಿಗಳು ತುಂಬಾನೇ ಇದೆ. ಅವರೊಂದಿಗೆ ಮಾತಾಡ್ತಾ ಅವರ ಪ್ರತಿಭೆಗಳನ್ನ ಅನಾವರಣ ಮಾಡೋಣ. ಈಗ ಸದ್ಯಕ್ಕೆ ಬೆಂಗಳೂರಿನ ಸಾಕ್ರಾ ವರ್ಲ್ಡ್ ಹಾಗೂ ಅಪೋಲೋ ಸ್ಪೆಕ್ಟ್ರಾ ಹಾಸ್ಪಿಟಲ್ನಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಹಾಗೂ ಬ್ರೆಸ್ಟ್ ಸರ್ಜನ್ ಆಗಿ ಅವರ ವೃತ್ತಿಯನ್ನ ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ನ ಫೌಂಡರ್ ಚೇರ್ಮನ್. ಈ ಮೂಲಕ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಹಾಗೂ ಸಮಾಜ ಸೇವೆಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. 2 ವಿಶೇಷವಾದ ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ. ಅವರ ಬಗ್ಗೆ ಮಾತಾಡೋದು ಸಾಕಷ್ಟಿದೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬಿಡೋಣ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ನಂದಾ ರಜನೀಶ್ ಅವರು. ಬನ್ನಿ ವೆಲ್ಕಮ್ ಮಾಡೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದಗಳು. ಮೇಡಮ್, ತಮ್ಮ ಬಗ್ಗೆ ಇಂಟ್ರೋ ಮಾಡ್ತಾನೆ ತುಂಬ ಖುಷಿ ಆಗತ್ತೆ. ವೈದ್ಯ ಆಗಿದ್ರೂ ಕೂಡ ಸಾಕಷ್ಟು ಪ್ರವೃತ್ತಿಗಳನ್ನ, ಸಾಕಷ್ಟು ಪ್ರತಿಭೆಗಳನ್ನ ಹೊಂದಿರುವಂಥವ್ರು ನೀವು. ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗಿರಬೇಕು ಮೇಡಮ್ ತಮ್ಮಂಥವ್ರು. ಮೊದಲಿಗೆ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ಡೇ. ನೀವು ವಿಶೇಷವಾಗಿ ಆಂಕಾಲಜಿಸ್ಟ್, ಕ್ಯಾನ್ಸರ್ ತಜ್ಞರಾಗಿರೋದ್ರಿಂದ ಈ ಪಾಪ್ಯುಲೇಷನ್ ಡೇ ದಿನ ವಿಶ್ವದ ಒಂದು ಮಾರ್ಟಾಲಿಟಿ, ಮಾರ್ಬಿಡಿಟಿ ಅಂತ ತಗೊಂಡ್ರೆ ಕ್ಯಾನ್ಸರ್ನ ಒಂದು ರೋಲ್ ಯಾವ ರೀತಿ ಇದೆ ಅನ್ನೋದನ್ನು ಮೊದಲು ತಿಳಿಸ್ಕೊಡಿ. ಈ ವರ್ಲ್ಡ್ ಪಾಪ್ಯುಲೇಷನ್ ಅಂದರೆ ಈ ಪಾಪ್ಯುಲೇಷನಲ್ಲಿ ಡೆಮೋಗ್ರಫಿಕ್ಸ್ ಅನ್ನೋದು ತುಂಬ ಮುಖ್ಯ. ಅಂದರೆ ವಯಸ್ಸಾದವ್ರು ಜಾಸ್ತಿ ಇದ್ದರೆ ಆ ವಯಸ್ಸಾದವರಲ್ಲಿ ಕೆಲವೊಂದು ಕಾಯಿಲೆಗಳು ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಕೋವಿಡ್ ಟೈಮಲ್ಲಿ ಈ ವೆಸ್ಟರ್ನ್ ವರ್ಲ್ಡಲ್ಲಿ ಡೆತ್ ರೇಟ್ ತುಂಬ ಹೈ ಇತ್ತು. ಯಾಕಂದರೆ ಓಲ್ಡ್ ಏಜ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಇನ್ನೊಂದು ಏಜ್ ಆಗ್ತಾ ಈ ಜೆನೆಟಿಕ್ ಚೇಂಜಸ್ ಅಂತ ಹೇಳ್ತಾರೆ, ಮ್ಯೂಟೇಷನ್ಸ್ ತುಂಬ ಜಾಸ್ತಿಯಾಗಿ ಓಲ್ಡ್ ಏಜ್ ಪಾಪ್ಯುಲೇಷನ್ಗೆ ಕ್ಯಾನ್ಸರ್ ರೇಟು ತುಂಬ ಜಾಸ್ತಿ ಇರುತ್ತೆ. ಸೊ ಯಾವ್ಯಾವ ಕಂಟ್ರೀಸಲ್ಲಿ ಓಲ್ಡ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅವ್ರ ಹೆಲ್ತ್ ಸಿಚುವೇಶನು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಈ ನಮ್ಮ ದೇಶದಲ್ಲಿ ಯಂಗ್ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಸೊ ದಿಸ್ ಈಸ್ ವೆರಿ ಫೇವರೇಬಲ್ ಡೆಮೋಗ್ರಫಿಕ್ಸ್ ಅಂತಾರೆ ಅದಕ್ಕೆ. ಈ ಚೈನಾನಲ್ಲಿ ಈಗ ಎಕಾನಮಿಕಲಿ ಇಟ್ ಈಸ್ ಎ ವೆರಿ ಬಿಗ್ ಕಂಟ್ರಿ ರೈಟ್ ನಾವು. ಬಿಗ್ ಎಕನಾಮಿಕ್ಸಲ್ಲಿ ಏನಕ್ಕಂದರೆ ಅವ್ರದ್ದು 40s to 50s ಆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ. ಸೊ ಅವ್ರದ್ದು ಡೆಮೋಗ್ರಫಿಕ್ ಫಾಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಯಂಗ್ ಪಾಪ್ಯುಲೇಷನ್ ತುಂಬ ಕಡಿಮೆ ಆಗ್ತಾ ಇದೆ. ಬಟ್ 40s to 50 ದೇ ಆರ್ ವೆರಿ ಬಿಗ್ ನಂಬರ್ಸ್. ಇವಾಗ ನಾವು 40 ವಯಸ್ಸಿಂದ 50 ವಯಸ್ಸಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿರ್ತೀವಿ, ವೆಲ್ದಿ ಆಗಿರ್ತೀವಿ, ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ರೈಟ್ ನೌ ಇಟ್ಸ್ ಅ ರಿಚ್ ಕಂಟ್ರಿ. But when it comes to India, in another 15 to 20 years, our country is going to have 40 to 50 population. So by 2050, ನಮ್ದು ಕೂಡ ಡೆಮೋಗ್ರಫಿಸ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಫರ್ಟಿಲಿಟಿ ರೇಟ್ ಅಂತ ಹೇಳ್ತಾರೆ. ಈ ವೆಸ್ಟರ್ನ್ ಕಂಟ್ರಿನಲ್ಲಿ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗಿದೆ. ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಚೈನಾದ ಫರ್ಟಿಲಿಟಿ ರೇಟು ತುಂಬ ಕಮ್ಮಿ ಆಗಿದೆ. So it will have a huge impact on the health situation also and economics of the country also. ಸೊ ಮೇಡಮ್, ಈ ಡೆಮೋಗ್ರಫಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಒಬ್ಬ ಸಾಮಾನ್ಯ ಮನುಷ್ಯರಲ್ಲಿ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಹೇಳಿರೋ ಡೆಮೋಗ್ರಫಿ ಪ್ರಕಾರ ಒಂದು ಸಾಮಾನ್ಯ ಕಾಯಿಲೆ ರೀತಿ ಆಗ್ಬಿಟ್ಟಿದ್ಯಾ ಕ್ಯಾನ್ಸರ್ ಅನ್ನೋ ಭಯ ಸ್ಟಾರ್ಟ್ ಆಗ್ತಿದೆ. ಇತ್ತೀಚೆಗೆ
ಅದಕ್ಕೆ ಕೆಲವೊಂದು ಕಾರಣ ಇದೆ. ಒಂದು ಮ್ಯೂಟೇಷನ್ಸ್ ಬಾಡಿನಲ್ಲಿ ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಆ ಮ್ಯೂಟೇಷನ್ ಆಗೋಕ್ಕೆ ಕೆಲವೊಂದು ಕಾರಣ ಇದೆ. ಬರೀ ಜೆನೆಟಿಕ್ಸ್ ಅಂದರೆ ಹೆರಿಡಿಟ್ರಿ ಅಷ್ಟೇ ಬರಲ್ಲ ಅದು ಕ್ಯಾನ್ಸರ್, ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾರೆ. ಈಗ ನಾವು ತಿನ್ನೋ ಊಟ, ನಾವು ಇರೋ ಲೈಫ್ ಸ್ಟೈಲ್, ಸ್ಟ್ರೆಸ್ ಫ್ಯಾಕ್ಟರ್, ಸ್ಟ್ರೆಸ್ ಏನು ಮಾಡುತ್ತೆ, ಇಮ್ಯುನಿಟಿ ಡಿಸ್ಟರ್ಬ್ ಮಾಡುತ್ತೆ. ಬಾಡಿ ಇಮ್ಯುನಿಟಿ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಸೊ ಈ ಸ್ಟ್ರೆಸ್ ಅನ್ನೋದು ತುಂಬ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಜನರ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಪ್ಲಸ್ ನಾವು ತಿನ್ನೋ ಊಟ, ಇವಾಗ ಎಷ್ಟೊಂದು ಫುಡ್ಡಲ್ಲಿ ಹಾರ್ಮೋನ್ಸ್ ಇರುತ್ತೆ, ಕೆಮಿಕಲ್ಸ್ ಇರುತ್ತೆ, ಅಂದರೆ ಈ ಪೆಸ್ಟಿಸೈಡ್ಸು, ಕೆಮಿಕಲ್ಸು, ಆಮೇಲೆ ಪ್ರಿಸರ್ವೇಟಿವ್ಸ್, ಇನ್ಸೆಕ್ಟಿಸೈಡ್ಸ್, ಫುಡ್ ಈಸ್ ಗೆಟಿಂಗ್ ಇಂಪೋರ್ಟೆಡ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಸೊ ಈ ಆರ್ಗ್ಯಾನಿಕ್ ಅದೇ ಈಗ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಇದೆ, ಎಲ್ಲ ಆರ್ಗ್ಯಾನಿಕ್ ಅಂತ ಬರ್ತಾರೆ. ಬಟ್ ಪ್ರಾಬ್ಲಮ್ ವಿತ್ ಆರ್ಗ್ಯಾನಿಕ್ ಫುಡ್ ಆಲ್ಸೋ ವಿ ಸಾ ಇನ್ ಶ್ರೀಲಂಕಾನ. The food shortage is because they went organic in a big way. So food shortage can become a big issue if we go completely 100% organic also. Correct. But even whatever we eat, if we have a good lifestyle, sleeping well, biological clock plays a big role in preventing cancers and many diseases also. Sleeping on time, okay, eating on time on a particular time, that is called set biological clock. ಸೊ ಇವಾಗ ಅದು ಫುಲ್ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಯಾವಾಗ ಎದ್ದೇಳ್ತಾರೆ, ಎಲ್ಲರಿಗೂ ಫೋನ್ ಇದೆ, ಫೋನ್ ಹಿಡ್ಕೊಂಡು ಕುತ್ಕೊಂಡ್ ಬಿಡ್ತಾರೆ, 2 ಗಂಟೆ 3 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ ಎದ್ದೇಳ್ಬೇಕಂದ್ರೆ ಎದ್ದೇಳ್ತಾರೆ. ಮತ್ತೆ ಸ್ಟ್ರೆಸ್ ಫ್ಯಾಕ್ಟರ್ ತುಂಬಾ ಜಾಸ್ತಿ ಇದೆ. ಮತ್ತೆ ವರ್ಲ್ಡ್ ಎಜುಕೇಟೆಡ್ಸ್ ಆರ್ ನಾಟ್ ಅವೇರ್. ನೋ ಪ್ರಾಬ್ಲಮ್ ಏನಂದ್ರೆ ಇಟ್ ಹ್ಯಾಸ್ ಬಿಕಮ್ 24/7. more you work, more you earn, more you get facilities, because there are a lot of attractions. You can buy this, you can buy this, you can have luxuries, this, all luxuries, attraction. Everybody wants to have the best. So for that they have to work a lot. So it has become like 24/7. Life cycle also it's become like that. So that needs to be organized. Life has to be well organized. If you see, ಇವಾಗ ನಮ್ಮ ancestors ಎಲ್ಲ ತಗೊಳ್ಳಿ, ಅವ್ರದ್ದು ಲೈಫ್ ಎಷ್ಟು ವೆಲ್ ಆರ್ಗನೈಸ್ಡ್ ಆಗಿತ್ತು. ಏನಕ್ಕಂದ್ರೆ ಅವ್ರು ಒಂದೇನಾದ್ರು ಕೆಲಸ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ತಾ ಇದ್ರು. ಕರೆಕ್ಟ್ ಫಿಕ್ಸ್ ಟೈಮಿಂಗ್ಸ್, ಊಟ ತಿಂಡಿ ಅದೆಲ್ಲ ಅಂತೂ. ಆಮೇಲೆ ಕಂಟಿನ್ಯೂಸ್ ಟಿವಿ ನೋಡೋದು, ಫೋನ್ ನೋಡೋದು ಏನು ಇರಲಿಲ್ಲ. ಸೊ ಇಂಟ್ರಾಕ್ಷನ್, ಫಿಸಿಕಲ್ ಇಂಟ್ರಾಕ್ಷನ್, ಆಮೇಲೆ ಸ್ಟ್ರೆಸ್ ವಾಸ್ ಲೆಸ್ ಅಮಂಗ್ ದೆಮ್. ಮೆಂಟಲ್ ಸ್ಟ್ರೆಸ್, ದೇ ಸೇ ದ ಮೋರ್ ಹ್ಯೂಮನ್ ಇಂಟ್ರಾಕ್ಷನ್ ಯು ಹ್ಯಾವ್, ಯುವರ್ ಸ್ಟ್ರೆಸ್ ಇಸ್ ಲೆಸ್. ಓಕೆ. ಸೊ ಇವಾಗ ಇವನ್ ಡಾಕ್ಟರ್ ತಗೊಳ್ಳಿ, ಬರೀ ಡಾಕ್ಟರ್ ವರ್ಕಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಪೇಷಂಟ್ಸ್ಗೆ ಬರೀ ವರ್ಕ್ ಬಗ್ಗೆನೇ ಮಾತಾಡಿ, ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡುವಾಗ್ಲೂ ಬೇರೆ ಬಗ್ಗೆ ಏನು ಮಾತಾಡದೇ ಇದ್ರು ಅವ್ರ ಡಾಕ್ಟರ್ ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ನಿಜ. ಸೊ ಈ ಪರ್ಸನಲ್ ಸ್ಟ್ರೆಸ್ನ ನಾವು ಕಮ್ಮಿ ಮಾಡಬೇಕಂದ್ರೆ ಹ್ಯೂಮನ್ ಇಂಟ್ರಾಕ್ಷನ್ ಹ್ಯಾಸ್ ಟು ಇಂಪ್ರೂವ್ ಆಲ್ಸೋ ದೇ ಸೇ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಡಮ್, ಇವಾಗ ನೀವು ಒಬ್ಬ ರೇಟರ್ ಆಗಿ, ಒಬ್ಬ ಪ್ರೀಚರ್ ಆಗಿ, ಒಬ್ಬ ಟೀಚರ್ ಆಗಿ, ಯು ಹ್ಯಾವ್ ಸೀನ್ ಲಾಟ್ ಮೆನಿ ಸ್ಟೂಡೆಂಟ್ಸ್, ಎಸ್ಪೆಷಲಿ ಹೆಣ್ಣು ಮಕ್ಕಳು ಅಂತ ಬಂದಾಗ ಒಬ್ಬ ವೈದ್ಯರ ಹತ್ರ ಹೋಗ್ತಾ ಇದೀವಿ ಅಂದ್ರೆ ಲೇಡಿ ಡಾಕ್ಟರ್ ಇದ್ರೆ ಆ ಒಂದು ಕಂಫರ್ಟ್ ಲೆವೆಲ್ ಬೇರೆ ಇರುತ್ತೆ. ವಿಶೇಷವಾಗಿ ಈ ಕ್ಯಾನ್ಸರ್ ಅಥವಾ ಟ್ಯೂಮರ್ಸ್ ಈ ವಿಚಾರಕ್ಕೆ ಬಂದಾಗ ದೇ ಆರ್ ಮೋರ್ ಕಂಫರ್ಟಬಲ್ ವಿತ್ ಲೇಡಿ ಡಾಕ್ಟರ್. ನೀವು ನೋಡಿರುವಂತಹ ಜನರಲ್ ಸರ್ಜರೀಸ್ ಕೂಡ ಅಷ್ಟೇ, ಲೇಡಿ ಸರ್ಜನ್, ಲೇಡಿ ಡಾಕ್ಟರ್ ಅಂತ ಹುಡ್ಕೊಂಡೆ ಬರ್ತಾರೆ. ಅಂದ್ರೆ ನಾನು ಸರ್ಜನ್ ಆಗಿ ಜಾಯ್ನ್ ಆಗಿದ್ದಾಗ ಎಲ್ಲರೂ ಯಾಕೆ ನೀನು ಸರ್ಜರಿ ತಗೊಂಡೆ ಅಂದರೆ ವಿಮೆನ್ ಇನ್ ದ ಮ್ಯಾನ್ಸ್ ಫೀಲ್ಡ್ ಆ ಥರ ಆ ಟೈಮಲ್ಲಿ. ಇವಾಗ ತುಂಬ ಲೇಡಿ ಸರ್ಜನ್ಸ್ ಆಗ್ತಾ ಇದ್ದಾರೆ, ಇವಾಗ ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ. ಬಟ್ ಆವಾಗ ಲೇಡಿ ಸರ್ಜನ್ ಅಂದರೆ ವೆರಿ ಫ್ಯೂ, ವೆರಿ ರೇರ್. ಫುಲ್ ಇಂಡಿಯಾನಲ್ಲಿ ಇಟ್ಸ್ ಅ ವೆರಿ ರೇರ್, ಅಂದರೆ ವೆರಿ ಫ್ಯೂ. ಸೊ ಬರ್ತಾ ಈಗ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಕೂಡ ಅಷ್ಟೇ, ನಂದಾ ರಜನೀಶ್ ಅಂತ ನೋಡಿದ ತಕ್ಷಣ ಜೆಂಟ್ಸ್ ಬರ್ತಾರೆ. ಒಂದೊಂದ್ಸಲ ದೇ ಫೀಲ್ ಶೈ, ಡಾಕ್ಟರ್ ಐ ಡೋಂಟ್ ವಾಂಟ್ ಟು ಸಿ ಯು, ಸೊ ದೇ ಗೋ ಟು ಮೇಲ್ ಡಾಕ್ಟರ್. But in the end, a lot of women look for lady surgeon and come because they feel comfortable with the personal issues, especially general surgical issues. I mean, a lot of Middle East people ಎಲ್ಲ ಬರ್ತಾರೆ, ಅವರಿಗೆ ಲೇಡಿ ಸರ್ಜನ್ನೇ ಬೇಕಂತ ಇರುತ್ತೆ. ಸೊ ಅಂತ ಹುಡುಕೊಂಡೇ ಬರ್ತಾರೆ. ಸೊ they feel little empowered because they feel cared and they feel comfortable to show their private parts. And any personal issues also they can express. So because health problem ಅಂತ ಬಂದಾಗ, ಒಂದು ಸರ್ಜಿಕಲ್ ಪ್ರಾಬ್ಲಮ್ ಅಂತ ಬಂದ್ರೂ ಅವ್ರಿಗೆ ಬೇರೆ 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 ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಪ್ರತಿಯೊಂದೂ. ಇವಾಗ ಒಂದು ಸಿಂಪಲ್ ಪ್ರಾಬ್ಲಮ್ ಇಂದ ಸ್ಟಮಕ್ ಪೇನ್ ಅಂತ ಬಂದ್ರೂ ಇಟ್ ಕುಡ್ ಬಿ ರಿಲೇಟೆಡ್ ಟು ದೇರ್ ಸ್ಟ್ರೆಸ್ ಆಲ್ಸೋ, ಆರ್ ಇಟ್ ಕುಡ್ ಬಿ ರಿಲೇಟೆಡ್ ಟು just a food intolerance that is causing stomach issues. So adu we have to identify. So for that you need to comfortably ask them what is going on in their life. ಅಂಡ್ ಮೇಡಮ್, ಇವಾಗ ತುಂಬಾ ಜನ ಡಿಜಿಟಲೈಸ್ಡ್ ಆಗಿರೋದ್ರಿಂದ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಎಲ್ಲರೂ ಕೂಡ ದೇ ಆರ್ ಶೋಯಿಂಗ್ ಇಂಟ್ರೆಸ್ಟ್ ಆನ್ ಇದು ಅವರ ಫುಡ್ ಹ್ಯಾಬಿಟ್ಸ್ ಬಗ್ಗೆ ಅಥವಾ ಹೆಲ್ತ್ ಅವೇರ್ನೆಸ್ ಬಗ್ಗೆ.
ಅವರಿಗೆ ಆಲ್ರೆಡಿ ದೇ ಆರ್ ಅವೇರ್. ಸೊ ನೀವೇನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ಮೇಡಮ್ ಆಸ್ ಅ ಪ್ರಾಕ್ಟೀಷನರ್ ಅಲ್ವಾ? ಯು ಕ್ಯಾನ್ ಆಕ್ಚುಲಿ ಫೈಂಡ್ ಅ ಡಿಫ್ರೆನ್ಸ್. ನಿಜವಾಗ್ಲೂ ಈಸ್ ಇಟ್ ಹ್ಯಾವಿಂಗ್ ಅನ್ ಇಂಪ್ಯಾಕ್ಟ್? ಅದನ್ನು ಫಾಲೋ ಮಾಡ್ತಾ ಇದ್ದಾರಾ? ಚೇಂಜಸ್ ಆಗ್ತಾ ಇದೆಯಾ ಹೆಲ್ತ್ ಅಲ್ಲಿ? ಹ್ಯೂಜ್ ಇಂಪ್ಯಾಕ್ಟ್. ಇವಾಗ ನಾನೇನಾದರೂ ಪೇಷಂಟಿಗೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಡಯಟ್ ಚೇಂಜ್ ಮಾಡಿದರೆ ತುಂಬ ಇಂಟ್ರೆಸ್ಟ್ ತಗೊಳ್ತಾರೆ. ಮೊದಲಿಂದ ಕಂಪೇರ್ ಮಾಡಿದ್ರೆ ಇವಾಗ ದೇ ರಿಯಲಿ ರೀಡ್ ಮೈ ಡಯಟ್, ಬಿಕಾಸ್ ನಾನು ಎಲ್ಲರಿಗೂ ಡಯಟ್ ಕೊಡ್ತೀನಿ, ಆಂಟಿ ಆಕ್ಸಿಡೆಂಟ್ ಡಯಟ್ ಅಂತ. Because I believe in antioxidant diet. For me also I had some food intolerance. So what is antioxidant diet? It is a diet which has a huge impact on the body in terms of availability of nutrients in a proper way. And ಹೊಟ್ಟೆನಲ್ಲಿ ಗ್ಯಾಸ್ ಆಗೋದನ್ನು ಕಮ್ಮಿ ಮಾಡುತ್ತೆ, ಆಸಿಡಿಟಿ ಕಮ್ಮಿ ಮಾಡುತ್ತೆ, ಪ್ಲಸ್ ಹಾರ್ಮೋನ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಇಟ್ಸ್ ಮೋಸ್ಟ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ರೈಸ್ ಬೇಸ್ಡ್ ಡಯಟ್. ಇಟ್ಸ್ ಕಾಲ್ಡ್ ಆಂಟಿ ಆಕ್ಸಿಡೆಂಟ್ ಡಯಟ್. ಈ ಗ್ಲೂಟೆನ್ ಅನ್ನೋದು ಕಮ್ಮಿ ಮಾಡಬೇಕು. ಆಮೇಲೆ ಈ ಗ್ಯಾಸಿ ಫುಡ್ಸ್ ಎಲ್ಲ ಇರುತ್ತಲ್ಲ, ಬೇಸನ್, ಮೈದಾ, ಈ ಬೇಕ್ರಿ ಐಟಮ್ಸ್, ಚೂಡ, ಆ ಥರ ಎಲ್ಲ ಅದನ್ನೆಲ್ಲ ಕಮ್ಮಿ ಮಾಡಬೇಕು. ಆಮೇಲೆ ಈ ಟು ಚೀಸ್, ಬ್ರೆಡ್, ಬಟರ್ ಹ್ಯಾಸ್ ಟು ಕಮ್ ಡೌನ್. ಅದೆಲ್ಲ ಕಡಿಮೆ ಮಾಡಬೇಕು. ಆಂಟಿ ಆಕ್ಸಿಡೆಂಟ್ ಡಯಟ್ ಆಲ್ ಕಲರ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ರೈಸ್ ಆ್ಯಂಡ್ ಆಯಿಲ್, ಗುಡ್ ಆಯಿಲ್ಸ್. ಆಯಿಲ್, ಸಮ್ ಆಯಿಲ್ ಇಸ್ ನೀಡೆಡ್ ಆಲ್ಸೋ ಫಾರ್ ದ ಡಯಟ್. ಸೊ ನಾವು ಪೇಷಂಟ್ಸಿಗೆ ಕೊಟ್ಟರೆ ತುಂಬ ಕ್ಯೂರಿಯಾಸಿಟಿಯಿಂದ ಬಂದು ಕೇಳ್ತಾರೆ, ಡಾಕ್ಟರ್ ಯು ಹ್ಯಾವ್ ರಿಟರ್ನ್ ದಿಸ್, ಇದು ಹೇಗೆ, ಕ್ಯಾನ್ ಐ ಕಂಪ್ಲೀಟ್ಲಿ ಅವಾಯ್ಡ್ ದಿಸ್ ಫುಡ್? ಸೊ ಟ್ರೈ ಯುವರ್ ಬೆಸ್ಟ್. ಬಿಕಾಸ್ ತುಂಬ ಪಲ್ಸಸ್ ತಿನ್ನೋದು ಒಳ್ಳೆಯದಲ್ಲ ಅಂತ ನಾನು ಡಯಟಲ್ಲಿ ಹೇಳ್ತೀನಿ. ತುಂಬ ಗ್ಯಾಸಿ ಫುಡ್ಸ್ ತೊಗೊಬಾರ್ದಂದರೆ ಅವರು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು. ನಾನು ಹೇಳ್ತೀನಿ ಮೇಕ್ ಇಟ್ ಸ್ಪ್ರೌಟ್ಸ್ ಆ್ಯಂಡ್ ಈಟ್. ದಾಲ್ಸ್ ಎಲ್ಲ, ಬೇಳೆಕಾಳೆಲ್ಲ ಸ್ಪ್ರೌಟ್ ಮಾಡಿ ತಿನ್ನು ಅಂತ ಹೇಳ್ತೀನಿ. ಪ್ಲಾಂಟ್ ಬೇಸ್ಡ್ ಆಗುತ್ತೆ ಅದು. ಸ್ವಲ್ಪ ಸ್ಪ್ರೌಟ್ ಮಾಡಿದ ತಕ್ಷಣ ಪ್ಲಾಂಟ್ ಬೇಸ್ಡ್ ಡಯಟ್ ಆಗುತ್ತೆ. ಸೊ ಪ್ಲಾಂಟ್ ಬೇಸ್ಡ್ ಡಯಟ್ ಇಸ್ ವೆರಿ ಹೆಲ್ತಿ. ಇನ್ನೊಂದು ನಾನ್ ವೆಜ್, ಐ ಟೆಲ್ ದಮ್ ಓಕೆ ಯು ಕ್ಯಾನ್ ಈಟ್, ಬಟ್ ಈಟ್ ಆರ್ಗ್ಯಾನಿಕ್. ಬಿಕಾಸ್ ಯು ಸಿ ನಮ್ಮದೇ ಎಷ್ಟೊಂದು ಫುಡ್ ಐಟಮ್ಸ್ ಎಲ್ಲ ಎಷ್ಟು ಕ್ವಾಲಿಟಿ ಲೋ ಆಗಿದೆ ಅಂತ ಹೇಳ್ತೀವಿ ನಾವು ತಿನ್ನೋದನ್ನೇ. ಆ್ಯನಿಮಲ್ಸ್ ವಾಟ್ ದೇ ಆರ್ ಈಟಿಂಗ್, ವಾಟ್ ಲೋ ಕ್ವಾಲಿಟಿ ದೇ ಆರ್ ಈಟಿಂಗ್. ಸೊ ಆಲ್ their toxins are there in their lymphatics also. You should know. So you should be very careful when you choose what you eat. So mindful eating anta heltare. So mindful eating is very, very important for us. So that is what I tell my patients, because I give lot of importance to prevention of diseases than just treating a disease. I treat, of course, as a surgeon I have to operate, that's my job. But then when I come to it, I just tell them, okay, you should not come back again. When it comes to cancer also, like for example, when I wrote a book on risk factors in breast cancer anta one book barde. So it is not only preventing breast cancer in all the common population, I also focused on certain topics, how to prevent recurrence of cancer in all the cancer patients. So ivaga for simple things can prevent breast cancer, like so yoga, meditation, being happy, how to balance your body, and also how to balance nutrition, how to supplement yourself with vitamin D, vitamin E. These are known to protect breast remaining, like for recurrence also you can prevent. So ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ನಾವು ಕೇಳಿರೋದು ಅಥವಾ ಓದಿರೋದು ರಿಸರ್ಚ್ ಪ್ರಕಾರ ಮೋಸ್ಟ್ ಆಫ್ ದಿ ವುಮೆನ್ ಆಫ್ ಯಂಗ್ ಏಜಸ್ ಆರ್ ಸಫರಿಂಗ್ ಫ್ರಮ್ ದಿಸ್. ನಿಮ್ಮ ಪ್ರಕಾರ ಏನು? Actually, to tell you frankly, breast cancer is a cancer for old age women only. It is mostly. But when they get it when they're young, because population is also large now. So they're getting at an younger age also. When they get young, it is very aggressive tumor. ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಸೊ ಬೇಗ ಡಾಕ್ಟರ್ ಹತ್ರ ಹೋಗೋದು ತುಂಬ ಮುಖ್ಯ. ಹೆಂಗೆ ಅಂದರೆ ಎಲ್ಲರೂ ಫ್ರಮ್ ದ ಏಜ್ ಆಫ್ 21 ಯು ಹ್ಯಾವ್ ಟು ಡೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಎವ್ರಿ ಮಂತ್. ಒನ್ಸ್ ಇನ್ ಅ ಮಂತ್ ನಿಮ್ಮ ಬ್ರೆಸ್ಟ್ ನೀವೇ ಎಕ್ಸಾಮಿನ್ ಮಾಡ್ಕೋಬೇಕು. ಒನ್ಸ್ ಇನ್ ಅ ಇಯರ್ ಎವ್ರಿ ವಿಮೆನ್ ಹ್ಯಾಸ್ ಟು ಮೀಟ್ ದ ಡಾಕ್ಟರ್ for a breast examination. That is very, very important for all the women. And if needed, get an ultrasound done. Mammography, you do it only when doctor tells, or after 50 you can do it once in 3 years. Radiation mammography. So ಇದು ಪ್ರತಿಯೊಬ್ಬರಿಗೂ ಈ ಬ್ರೆಸ್ಟ್ ಕ್ಯಾನ್ಸರ್ ಬರೋಕ್ಕೆ ಕಾರಣ ಫ್ಯಾಮಿಲಿ ಹೆರಿಡಿಟರಿ ಅಂತ ಇರಲ್ಲ, ಈ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ. ದೆರ್ ಆರ್ ಮೆನಿ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್. ಸಮ್ ಆರ್ ನಾನ್ ಪ್ರಿವೆಂಟಬಲ್, ಲೈಕ್ ಬೀಯಿಂಗ್ ಅ ವಿಮೆನ್ ಇಟ್ ಸೆಲ್ಫ್ ಯು ಕ್ಯಾನ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್. ಏಜಿಂಗ್ ಯು ಕ್ಯಾನ್ ಗೆಟ್ ಬ್ರೆಸ್ಟ್ ಕ್ಯಾನ್ಸರ್, ಯು ಕ್ಯಾನ್ ನಾಟ್ ಅವಾಯ್ಡ್. ದೇ ಆರ್ ನಾಟ್ ಆ್ಯಕ್ಚುಲಿ ಮಾಡಿಫೈಯಬಲ್, ನಾನ್ ಮಾಡಿಫೈಬಲ್ ಅಂತ ಹೇಳ್ತಾರೆ. ದೇರ್ ಆರ್ ಸರ್ಟನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್, ಬೀಯಿಂಗ್ ಒಬಿಸ್, ಫ್ಯಾಟ್. ತುಂಬ ಫ್ಯಾಟ್ ಇರೋರಿಗೆ ಕ್ಯಾನ್ಸರ್ ಬರುತ್ತೆ, ಯಾಕಂದರೆ ಫ್ಯಾಟ್ ಸೆಲ್ಸ್ ಪ್ರೊಡ್ಯೂಸ್
estrogen-like factor. So you have to avoid obesity to prevent cancers, many cancers, not just breast cancers. Okay, obesity, smoking. A lot of women are smoking these days. That has a huge impact Again, on the an breast. influence of Western culture. I mean, eating high red meat. Red meat is also known to cause breast cancer, especially in Western population. They eat a lot of red meat every day for breakfast. They eat sometimes. They call it steaks. No, they eat almost every day. So that can cause breast cancer. So red meat should be avoided. So diet, antioxidant diet is very helpful. So you should know that any cancer doesn't happen just one time. It is called two-hit theory. That is, one initially benign cells will form. Large number of benign cells, more the chance of getting breast cancer, you know. It is in phases, it is happening. So our own immune system has a mechanism called immune editing. So there are a lot of immune cells in our body, like NK cells and CD cells, which actually are known to kill cancer cells in the early stages also. So the immune system anta heltare. So you need to build your immune system with lot of factors. Balancing your body with yoga every day itself can prevent breast cancer, any cancer for that matter. Okay, so I suggest that, you know, you should do yoga, meditation, or some form of exercise which balances your body. ಕರೆಕ್ಟ್. And ನೀವು which ನಿಮ್ಮ ಡೈಲಿ ಪ್ರಾಕ್ಟೀಸ್ ನಲ್ಲಿ ಮ್ಯಾಮ್ ಈಗ ಸದ್ಯಕ್ಕೆ ಒಂದು 100 ಮಹಿಳೆಯರು 100 ಮಹಿಳೆಯರು ಅಂತ ತಗೊಂಡ್ರೆ ನಿಮ್ಮ ಪ್ರಾಕ್ಟೀಸ್ ನಲ್ಲಿ ಒಂದು ಎಷ್ಟು ಜನ ಮಹಿಳೆಯರು ಇವಾಗ ದೇ ಆರ್ ವೆರಿ ಕಾಮನ್ ವಿತ್ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಬರ್ತಾ ಇದ್ದಾರೆ ಅಂತ ಹೇಳಿ ನೀವು ರೇಟ್ in common 8% of the women can get breast cancer. You know, if I see 100 people, 8 women can get breast cancer. So it could be any of us. ಬಿಗ್ ನಂಬರ್ ಅಲ್ಲ ಮ್ಯಾಮ್. It could be any of us. So I think that's why we should not take it for granted. It can come in any age, but if a woman is getting infections in the breast, they are prone for breast cancer again. And benign breast disease anta irutte. It's a pre-cancer condition. Lot of times they are told by many gynecologists and other specialists, there's nothing, no problem, you have cyst in the breast, you have fibroadenoma, you go. No, please meet the doctor, right doctor, and make sure you change your lifestyle. Okay, make sure you change your diet habits. Check if you have vitamin D, B12 deficiencies, and get it corrected. Go on a good antioxidant diet. That's very helpful for you. ಆಮೇಲೆ ಮ್ಯಾಮ್ ಇನ್ನೊಂದು ಪುಸ್ತಕದ ಬಗ್ಗೆ ನಾನು ಮಾತಾಡಲೇಬೇಕು, ಲೈಫ್ ವಿತ್ ಫೈಬ್ರೋಮಯಾಲ್ಜಿಯಾ ಅಂತ ಹೇಳಿ. ಅಂಡ್ ನನಗೆ ಇದೊಂದು ಪುಸ್ತಕದ ಮುನ್ನುಡಿ ಅಥವಾ ಈ ಬರಹವನ್ನು ಓದುವಾಗ ತುಂಬ ಕುತೂಹಲ ಅನಿಸಿದ್ದು, ನಿಮ್ಮ ಅನುಭವಗಳನ್ನು ಬೀಯಿಂಗ್ ಅ ವಿಕ್ಟಿಮ್ ಫಾರ್ ಫೈಬ್ರೋಮಯಾಲ್ಜಿಯಾ ಬರ್ದಿದ್ದೀರಿ ಅಂದ್ರೆ ಬೇರೆ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬುವಂತಹ ಕೆಲಸ. ಈ ಪುಸ್ತಕವನ್ನ ಓದೋ ಎಲ್ಲರಿಗೂ ಕೂಡ ಡೆಫಿನೆಟ್ಲಿ ಒಂದು ಧೈರ್ಯ ಬರುತ್ತೆ. ಈ ಪುಸ್ತಕ ಆಕ್ಚುಲಿ ಡಾಕ್ಟರ್ಸ್ಗೂ ಕೂಡ ಪೇಷಂಟ್ಸ್ಗೂ ಕೂಡ, ಟ್ರೀಟಿಂಗ್ ಡಾಕ್ಟರ್ಸ್ಗೆ ಕೂಡ, ಮತ್ತೆ ಯಾಕಂದ್ರೆ ತುಂಬಾ ರೆಫರೆನ್ಸಸ್ ಲಿಟ್ರೇಚರ್ ಸಪೋರ್ಟ್ ತಗೊಂಡಿದ್ದೀನಿ. ಇದು ಸ್ವಲ್ಪ ನನ್ನ ಕತೆ ಅಂತ ಹೇಳ್ಬೋದು. ಇದು ನಾನು ಆ್ಯಕ್ಚುಲಿ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಆ ಥರ GI ಕ್ಯಾನ್ಸರ್ಸಲ್ಲಿ ಟ್ರೈನಿಂಗ್ ಆಗಿದ್ದು ಟಾಟಾ ಹಾಸ್ಪಿಟಲ್ ಮತ್ತು ಜರ್ಮನಿನಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದು. ಇದು ಆ್ಯಕ್ಚುಲಿ ಈ ಸ್ಪೆಷಾಲಿಟಿ ಏನಾಗುತ್ತೆ, ಲಾಂಗ್ ಅವರ್ಸ್ ಆಫ್ ವರ್ಕ್. ಸೊ ಯು ಸ್ಟಾರ್ಟ್ ಯುವರ್ ವರ್ಕ್ ಎಟ್ 6 o'clock, ಆಮೇಲೆ ಯು ಕಮ್ ಬ್ಯಾಕ್ ಲೇಟ್ ಇನ್ ದ ಈವ್ನಿಂಗ್, ಆ ಥರ ಇರುತ್ತೆ. ಸೊ ಐ ಯೂಸ್ ಟು ವರ್ಕ್ ಅ ಲಾಟ್. ಸೊ ಐ ಥಾಟ್ ಐ ಆಮ್ ಗೆಟಿಂಗ್ ನೆಕ್ ಪೇನ್, ಬ್ಯಾಕ್ ಪೇನ್ ಅಂತ ಅಂದ್ಕೊಳ್ತಿದ್ದೆ. ಸೊ ಬೈ 2011 ಓವರ್ಲೋಡ್ ಆಗಿಬಿಟ್ಟು I started feeling, I am getting lot of back pain, neck pain, leg pain, and ಈ ಬಾಡಿ ಪೇನ್ಸ್ ಅನ್ನೋದು ಕಾಮನ್ ಆಗಿದೆ ಎಲ್ಲ ಲೇಡೀಸ್. ನಾನು ಹೇಳ್ತೀನಿ, ಆಮೇಲೆ ಏನಂದ್ರೆ ಇವತ್ತು ನೆಕ್ ಪೇನ್ ಹೇಳ್ತಾರೆ, ನಾಳೆ ಲೆಗ್ ಪೇನ್ ಹೇಳ್ತಾರೆ, ನಾಳೆ ಬ್ಯಾಕ್ ಪೇನ್ ಅಂತಾರೆ. ಅದಕ್ಕೆ ಫೈಬ್ರೋಮಯಾಲ್ಜಿಯಾ ಅಂತಾರೆ. ಅಂದ್ರೆ ಮಲ್ಟಿಪಲ್ ನಾಟ್ಸ್ ಫಾರ್ಮ್ ಆಗುತ್ತೆ ಬಾಡಿನಲ್ಲಿ. ಈ ನಾಟ್ಸ್ ಎಲ್ಲ ಫಾರ್ಮ್ ಆಗೋಕ್ಕೆ ಬೇರೆ ಬೇರೆ ಕಾರಣ ಇದೆ ಆಕ್ಚುಲಿ. ಒಂದು ಸಿಂಪಲ್ ಸ್ಟ್ರೆಸ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಫಿಸಿಕಲ್ ಸ್ಟ್ರೆಸ್. ಜಾಸ್ತಿ ಕೆಲಸ ಮಾಡೋರಿಗೆ, ಇನ್ಫ್ಯಾಕ್ಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ತುಂಬ ಬಾಡಿ ಪೇನ್ಸ್ ಆ್ಯಂಡ್ ಲೆಗ್ ಪೇನ್ಸ್ ಎಲ್ಲ ಇರುತ್ತೆ. ಯಾಕಂದರೆ ಅವ್ರು ತುಂಬ ಫಿಸಿಕಲ್ ಆಗಿ ವರ್ಕ್ ಮಾಡ್ತಾರೆ. ಈ ವಿಮೆನ್ ತಗೊಳ್ಳಿ, ಮನೆಯಲ್ಲಿ ಹೌಸ್ ವೈಫ್ಸ್ ಇರ್ತಾರಲ್ಲ, ಅವ್ರು ಕೂಡ ತುಂಬ ಕೆಲಸ ಇರುತ್ತೆ ಅವ್ರಿಗೆ, ಫಿಸಿಕಲ್ ವರ್ಕ್. ಇವಾಗ ನಾನು ಕೂಡ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿದ್ದೆ. ನಾನು ಹಿಂಗೆ ನಿಂತ್ಕೊಂಡು ಹಿಂಗೆ ತುಂಬ ಅವರ್ಸ್ ಆಪರೇಟ್ ಮಾಡುವಾಗ ಇದೆಲ್ಲ ಶೋಲ್ಡರ್ ಪೇನ್, ನೆಕ್ ಪೇನ್. ಸೊ ನಾವೆಲ್ಲ ಏನು ಅನ್ಕೊಳ್ತಿದ್ವಿ ಇನಿಷಿಯಲ್ ಆಗಿ, ನನಗೂ ಈ ಫೈಬ್ರೋಮಯಾಲ್ಜಿಯಾ ವರ್ಡ್ ಅನ್ನೋದೇ ಗೊತ್ತಿರಲಿಲ್ಲ. ಸೊ 6 months ಇಂದ ನನಗೆ ಇಲ್ಲಿ ಪೇನ್ ಅಂತ ನಾನು ಎಲ್ಲ ನನ್ನ ಫ್ರೆಂಡ್ಸ್ ಡಾಕ್ಟರ್ಸ್ಗೆ ಹೇಳ್ತಾ ಇದ್ದೆ. ಬಟ್ ಸಡನ್ ಆಗಿ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್, ಆರ್ಥೋಪೆಡಿಕ್ ಸರ್ಜನ್ ಹೇಳಿದ್ರು, ನಿನ್ಗೆ ಫೈಬ್ರೋಮಯಾಲ್ಜಿಯಾ ಇದೆ, ಒಂದ್ಸಲ ಒಂದ್ ಕಡೆ ಹೇಳ್ತೀಯ, ಇನ್ನೊಂದು ಕಡೆ ಪೇನ್ ಹೇಳ್ತೀಯ ನೀನು. ಸೊ ಫೈಬ್ರೋಮಯಾಲ್ಜಿಯಾ ವರ್ಡ್ ನನಗಂದ್ರೆ ಶಾಕ್ ಅನಿಸ್ತು. ಇದೇನಿದೆ ವರ್ಡ್, ಇದು ಸೈಕಾಟ್ರಿ ಸ್ಪೆಷಲಿಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಫೈಬ್ರೋಮಯಾಲ್ಜಿಯಾ ಅಂತಂದ್ರೆ ಸೈಕಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತ ಮುಂಚೆ. ಸೊ ಆವಾಗ ನಾನು 2011 ತುಂಬ ರಿಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ.
So and then I went for treatment to many places, including to New York. I went for my treatment. So ನನ್ನ ಹಸ್ಬೆಂಡ್ ತುಂಬ ಪೇನಿಂದ ಸಫರ್ ಮಾಡ್ತಿದ್ದೆ ಅಂದ್ಬಿಟ್ಟು ಫಾರ್ 2-3 years I went on suffering. We just didn't know what was the reason, and I was getting lot of stomach issues, stomach pain. So stomach pain also could be part of my fibromyalgia. ಅದೇ ಈ ಮಸಲ್ಸೇ ಪೇನ್ ಆಗಿಬಿಟ್ಟು ಸ್ಟಮಕ್ ಪೇನ್ ಅನ್ಸುತ್ತೆ ಅಂತ ಅನ್ಕೊಳ್ತಾ ಇದ್ದೆ. ಆಮೇಲೆ ಸ್ಟಮಕ್ ಅಲ್ಸರ್ಸ್ ಬಂತು. ಆವಾಗ ಸೊ ವಿ ಸ್ಟಾರ್ಟೆಡ್ ಬಿಕಮಿಂಗ್ ಅವೇರ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ದ ಸ್ಟಮಕ್ ಐ ಆಮ್ ಗೆಟಿಂಗ್ ಫೈಬ್ರೊಮಯಾಲ್ಜಿಯಾ ಅಂತ. ಸೊ ನೋಡಿದ್ರೆ ಬರ್ತಾ ಇವಾಗ ಈ ಫುಡ್ ಅಲರ್ಜಿ ಟೆಸ್ಟ್ ಅಂತ ಒಂದು ಬಂದಿದೆ ಇವಾಗ 2016 ಅದು ಬಂತು ಮಾರ್ಕೆಟಲ್ಲಿ. ಸೊ ಅದು ಟೆಸ್ಟ್ ಮಾಡಿ ನೋಡಿದ್ರೆ ಐ ಆಮ್ ಅಲರ್ಜಿಕ್ ಟು ಆಲ್ ದಾಲ್ಸ್, ಮಿಲ್ಕ್, ಎಗ್, ನಟ್ಸ್, ಅಷ್ಟೇ ಅಲ್ಲ ಗ್ಲೂಟೆನ್ ಇಂಟಾಲರೆನ್ಸ್, ದಾಲ್ ಇಂಟಾಲರೆನ್ಸ್. ಸೊ ನಾನು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಅದು ಡೈಟ್ ಅದೇ ಡೈಟೇ ತಗೊಳ್ತಾ ಇರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲ. ಐ ಯೂಸ್ ಟು ಟೇಕ್ ದಟ್ ಒನ್. ಸೊ ಐ ಚೇಂಜ್ ಮೈ ಡಯಟ್. ನೌ ಐ ಹ್ಯಾವ್ ಬಿನ್ ಏಬಲ್ ಟು ಕಂಟ್ರೋಲ್ ಆಲ್ ಮೈ ಪೇನ್ಸ್ ಅಂಡ್ ಏಕ್ಸ್. ಬಟ್ ಒಂದ್ಸಲ ಫೈಬ್ರೊಮಯಾಲ್ಜಿಯಾ ಬಂದಾಗ ಏನಾಗುತ್ತೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದ್ಯಾಟ್. ಸೊ ಐ kind of, I started doing general laparoscopic surgeries and just breast cancers. And I focus on prevention also through my trust and society. So when you have fibromyalgia, one is you have to take treatment. I write in my book like what all treatments can help. Yoga, because now one of my in my heading of my this thing is yoga and diet. Manage with diet and yoga. If you have fibromyalgia, you can manage yourself with yoga and diet. Very, very important. So if you do that, you realign your body, the knots will come down. And a lot of times, even though orthopedic surgeons are against massages, massages do help you to realign your body. Don't do it repeatedly. Once in 15 days, once in 20 days can help. Then I tell physiotherapy. There are different methods of physiotherapy. Catch the right one. I was very fortunate with fibromyalgia and identifying the knots because I'm a surgeon. ನನಗೆ ಎಲ್ಲಿ ನರ್ವ್ ಇದೆ, ಎಲ್ಲಿ ನಾಟ್ ಇದೆ. ಆ್ಯಕ್ಚುಲಿ ಲಾಟ್ ಆಫ್ ಟೈಮ್ಸ್ ನಾಟ್ ಕಾಲಲ್ಲಿರ್ಬೋದು, ನಿಮಗೆ ಬೆನ್ನೋ ಬರುತ್ತೆ. ನಾಟ್ ನೆಕ್ಕಲ್ಲಿ ಇರ್ಬೋದು, ನಿಮಗೆ ಆರ್ಮ್ ಪೇನ್ ಬರುತ್ತೆ, ಇಲ್ಲ ಶೋಲ್ಡರ್ ಪೇನ್ ಬರುತ್ತೆ. ಸೊ ಅದು ಎಲ್ಲಿ ನಾಟ್ ಇರುತ್ತಂತೆ ನೀವು ಕಂಡು ನಿಮಗೆ ಡಾಕ್ಟರ್ಸ್ ಇಲ್ಲ ಫಿಸಿಷಿಯನ್ಸ್ ಇವರು ಹೆಲ್ಪ್ ಮಾಡ್ತಾರೆ. ಸೊ ನಾನು ಅದರಲ್ಲಿ ನಾನು ಸ್ವಲ್ಪ ಫಾರ್ಚುನೇಟ್. ಸೊ ಐ ಆಮ್ ಏಬಲ್ ಟು ಮ್ಯಾನೇಜ್ ಫೈಬ್ರೊಮಯಾಲ್ಜಿಯಾ ಬೆಟರ್ ದೆನ್ ಎನಿಬಡಿ ಇನ್ ದ ವರ್ಲ್ಡ್, ಐ ಕ್ಯಾನ್ ಸೇ. ಬಿಕಾಸ್ ಇಟ್ ಕ್ಯಾನ್ ಕಾಸ್ ಹ್ಯೂಜ್ ಡಿಫರೆನ್ಸ್ ಟು ಯುವರ್ ಲೈಫ್. ಸೊ ಐ ಥಾಟ್ my experience should help lot of people in the world ಅಂದ್ಬಿಟ್ಟು ಅದು ಬುಕ್ ಬರ್ದೆ ನಾನು ಆ್ಯಕ್ಚುಲಿ. ಸೊ ಇಟ್ಸ್ ಟೋಟಲಿ ಅಬೌಟ್ ಮೀ, ದಟ್ ಮೈ ಸ್ಟೋರಿ ಪ್ಲಸ್ ಅದು ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಅಂತ ಸಪೋರ್ಟ್ ಇರುತ್ತಲ್ಲ, ಅದ್ರ ಬಗ್ಗೆ ಏನೇನು ಇರುತ್ತೆ ವರ್ಲ್ಡಲ್ಲಿ, ಅದ್ರ ಬಗ್ಗೆ ಏನೇನು ಬರ್ತಿದ್ದಾರೆ, ಏನೇನು ರಿಸರ್ಚ್ ಮಾಡಿದ್ದಾರೆ, ಹೌ ಇನ್ಫ್ಲಮೇಷನ್ ಹ್ಯಾಪನ್ಸ್ ಇನ್ ದ ಬಾಡಿ, ಇನ್ಫ್ಲಮೇಷನ್ ಕ್ಯಾನ್ ಡ್ಯಾಮೇಜ್ ಯುವರ್ ಮಸಲ್ಸ್. So that I have written actually. How you feel stressed about fibromyalgia, how you feel neck pain, pull in the neck, brain fog, irritation, excitability, sleeplessness, ಅದೆಲ್ಲ ಬರುತ್ತೆ ಪೇನ್ ಇದ್ರೆ. you only talk about pain. Correct, very nice. And ma'am, Society for Prevention of Cancer ಒಂದು ದೊಡ್ಡ ಉದ್ದೇಶದಿಂದ ಶುರು ಮಾಡಿರುವಂಥದ್ದು ಆ್ಯಂಡ್ ತುಂಬ ಜನ ಇನ್ವಾಲ್ವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಆ ಮೂಲಕ ಮಾಡ್ತಾ ಬಂದಿದ್ದಾರೆ. ಅದ್ರ ಬಗ್ಗೆ ಮಾತಾಡಲೇಬೇಕು. ಅದಕ್ಕೂ ಮುನ್ನ ಒಂದು ಬ್ರೇಕ್ ತೊಗೊಂಬಂದ್ಬಿಡೋಣ. ವೀಕ್ಷಕರೇ, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಮೇಡಮ್ ಅದರ ಫೌಂಡರ್ ಚೇರ್ಮನ್. ಅದರ ಮೂಲಕ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಮೇಡಮ್ಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಬಂದಿದೆ. ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಅದರ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಬೇಕು. ಜೊತೆಗೆ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಕೂಡ ಮೇಡಮ್ ಇನ್ವಾಲ್ವ್ ಆಗ್ತಾರೆ. ಅವರ ಟ್ಯಾಲೆಂಟ್ಸ್ ಬಗ್ಗೆ ಮಾತಾಡಬೇಕು. ಅದಕ್ಕೂ ಮುನ್ನ ನಮಸ್ಕಾರ ನಮ್ಮ ಕರ್ನಾಟಕದಲ್ಲಿ ಒಂದು ವಿರಾಮದ ಸಮಯ. ನಮಸ್ಕಾರ. ನಾನು ಬಂದಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಫಸ್ಟು. ಸರೇ ಮೇನ್ ಗೆಸ್ಟು, ನಮ್ಮ ಆಡಿಯನ್ಸ್ ಇದ್ದಾರೆ ಬೆಸ್ಟು, ತೂಬಿಕ ಕಾರ್ಯಕ್ರಮದ ಟೇಸ್ಟು, ನಾ ಹೆಚ್ಚು ಮಾತಾಡಿದ್ರೆ ವೇಸ್ಟು. ನಂದೊಂದು ರಿಕ್ವೆಸ್ಟು, ಜೀವನದಾಗಿರ್ಬೇಕು ಒಬ್ರು ಕೂಡ ಅಡ್ಜಸ್ಟು, ನಮ್ಮ ಜೀವನವೇ ಇಂಟ್ರೆಸ್ಟು. ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ಮೊನ್ನೆ ನನ್ನ ಹೆಂಡತಿ ಸೀರೆನ ನಿಮ್ಮ ಹೆಂಡತಿ ಉಟ್ಕೊಂಡಿದ್ರು. ಅಯ್ಯ, ನಾನು ಮಿಸ್ ಆಗಿ ನನ್ನ ಹೆಂಡತಿ ಅಂತ ತಪ್ಕೊಂಡ್ಬಿಟ್ಟೆ. ಅಯ್ಯಯ್ಯ. ಸೊ ಗಂಡಂದಿರಿಗೆ ನಾನೊಂದು ಐಡಿಯಾ ಹೇಳ್ತೀನಿ.
ಹೆಂಡತಿನ ಜಾಸ್ತಿ ಹುಡ್ಕಕ್ಕೆ ಹೋಗ್ಬೇಡಿ. ಅಲ್ಲಿರೋ ಯಾವ್ದಾದ್ರು ಒಂದು ಹೆಂಗ್ಸ್ ಹತ್ರ ಚೆನ್ನಾಗಿ ಮಾತಾಡ್ತಾ ನಿಂತ್ಕೊಂಡ್ರೆ ಸಾಕು, ಅವಾಗ ಹೆಂಡತಿ ಎಲ್ಲಿದ್ರು ಓಡ್ ಬಂದ್ರು. ಸರ್ ನಿಮ್ಮ ಮದುವೆ ಆಗಿದೆ ಅಂತ ಕೇಳಿದ್ರು ನನಗೆ. ಹೌದು, ದಾರಿಯಲ್ಲಿ ಒಬ್ಬಳು ಬಂದಳು, ನನ್ನ ನೋಡಿ ನಕ್ಕಳು, ನನಗೆ 2 ಮಕ್ಕಳು. ಸಾಹಿತಿ ಸಂಶೋಧಕರ ಚಿಂತನ ಮಂಥನ. ನನ್ನ ಮಕ್ಕಳು ಹೈಸ್ಕೂಲ್ ಓದುವಾಗ ನಾನು ಕಾಲೇಜಿಗೆ ಸೇರ್ಕೊಂಡೆ, ಸಂಜೆ ಕಾಲೇಜಿಗೆ. ಅಮ್ಮನ ಅವ್ರು ತುಂಬಾ ಹೇಳ್ತಿರ್ತಾರೆ, ನನ್ನ ಲವ್ ನಾಟ್ ಅಟ್ ಫಸ್ಟ್ ಸೈಟ್, ಮೆನಿ ಸೈಟ್ಸ್ ಅಂತ ಹೇಳ್ತಿರ್ತಾರೆ. ಕವಿ ವಿಮರ್ಶಕರ ಮಾತು ಮಥನ. ನಾನು ನನಗೆ ಗೊತ್ತಿಲ್ಲದಂತೆ ವಿಮರ್ಶಾ ಜಗತ್ತಿಗೆ ಪ್ರವೇಶ ಮಾಡಬೇಕು. ನನ್ನ ಪಾತ್ರಗಳು ಕೂಡ ನನ್ನಂತೆಯೇ. ವಿವಿಧ ಸಾಹಿತ್ಯ ಪ್ರಕಾರಗಳ ಅನಾವರಣ. ಯಾವ ಪುರುಷ ನಿಜವಾಗಿಯೂ ನಿರ್ಬಿಡೆಯಿಂದ ಬರೆದಿದ್ದಾನೆ? ಭವಿಷ್ಯದ ಪೀಳಿಗೆಗಳಿಗಾಗಿ ನಾವು ಮಲೆನಾಡನ್ನ ಪಶ್ಚಿಮ ಘಟ್ಟನ ಉಳಿಸ್ಕೋಬೇಕು. ನನ್ನಂತ ಒಬ್ಬ ಸಾಮಾನ್ಯ ಹೆಣ್ಮಗಳು ಮಾಡ್ಲಿ ಅಂತ ಬಿಟ್ಟಿದ್ರು ಏನೋ ನಂಗೆ ಗೊತ್ತಿಲ್ಲ. ವೀಕ್ಷಿಸಿ ಲಿಟರರಿ ಗುರು ಪ್ರತಿ ಶನಿವಾರ ರಾತ್ರಿ 9:30 ಎಲ್ಲರಿಗೂ ನಮಸ್ಕಾರ. ಈ ಕೆಳಗಿನ ಯಾವ ವಿಷಯವನ್ನು ಕುರಿತು ಉಪನಿಷತ್ತುಗಳು ಬೋಧಿಸುತ್ತವೆ? ಮಲ್ಲಿಕಾರ್ಜುನ್. ಧರ್ಮ, ತತ್ವಶಾಸ್ತ್ರ. ತತ್ವಶಾಸ್ತ್ರ ಅನ್ನೋದು ಸರಿಯಾದ ಉತ್ತರ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಮೋ, ನ, ಭೂ, ಹಿ, ನಿ, ವ, ನ. ಭುವನ ಮನಮೋಹಿನಿ. ಭುವನ ಮನಮೋಹಿನಿ ಉತ್ತರ ಸರಿಯಾಗಿದೆ. ಆಫ್ ಆಯ್ತು. ವಿರಾಮದ ನಂತರ ಇವತ್ತು ಡಾಕ್ಟರ್ ನಂದಾ ರಜನೀಶ್ ಅವರು ನಮ್ಮೊಂದಿಗಿದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ವೃತ್ತಿಯಲ್ಲಿ ಒಬ್ಬ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆದರೂ ಕೂಡ, ಸರ್ಜನ್ ಆದರೂ ಕೂಡ ಅವರ ಒಂದು ಟ್ರಸ್ಟ್ ಇದೆ, ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಅಂತ. ಅದರ ಮೂಲಕ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಅವರ ಸಂಸ್ಥೆಯಿಂದ ಏನೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ನಡೆಯುತ್ತೆ ಅವರಿಂದಾನೇ ಕೇಳೋಣ. ಅವ್ರನ್ನ ಕಡೆ ಮತ್ತೊಮ್ಮೆ ವೆಲ್ಕಮ್ ಮಾಡೋಣ. ಮೇಡಮ್, ಸ್ಪಾಕ್ ಟ್ರಸ್ಟ್ ಬಗ್ಗೆ, ಅದರ ಉದ್ದೇಶಗಳ ಬಗ್ಗೆ, ಶುರುವಾದಂತಹ ಬಗೆಗಳ ಬಗ್ಗೆ ಒಂದಷ್ಟು ವಿವರಣೆ ನೀಡಿ ನಮಗೆ. ಸೊ ನನಗೆ ಈ ಸೊಸೈಟಿಗೆ ಏನಾದರೂ ಒಂದು ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಈ ನಮ್ಮ ತುಂಬ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಬರ್ತಾರಲ್ಲ, ಅವ್ರು ಯಾವಾಗಲೂ ಕೇಳ್ತಾರೆ, ಮೇಡಮ್ ನನಗೆ ಯಾಕೆ ಬಂತು, ಸೊ ಇದು ಯಾಕೆ ಬಂತು ಅಂತ ತುಂಬ ಸಲ ಕೇಳ್ತಾರೆ ಅವರು. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಬಿಕಾಸ್ ಕ್ಯಾನ್ಸರ್ ಬರೋಕ್ಕೆ ತುಂಬ ಕಾರಣಗಳಿದೆ. ಸೊ ಇತ್ತೀಚೆಗೆ ತುಂಬ ರಿಸರ್ಚ್ ಪೇಪರ್ಸ್ ಎಲ್ಲ ಬರ್ತಾ ಇದೆ. ಆ ಪೇಪರ್ಸಲ್ಲಿ ನಾವು ಎಕ್ಸಾಕ್ಟ್ ಕಾರಣಗಳೆಲ್ಲ ನಾವು ಬರ್ತಾ ಇದೆ. ಇವಾಗ ಕೆಲವೊಂದು ಪೇಷಂಟ್ ಬರ್ತಾರೆ, ಸ್ಪೆಷಲಿ ಇವಾಗ ನಾನು ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈ ಕೋವಿಡ್ ಟೈಮಲ್ಲಿ ಒಂದು ಪೇಷಂಟ್ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು, ವಿದಿನ್ 1 year ಕ್ಯಾನ್ಸರ್ ಬಂದ್ಬಿಡ್ತು ಅವ್ರಿಗೆ, ಬ್ರೆಸ್ಟ್ ಕ್ಯಾನ್ಸರ್. ಸೊ ಅದಂದ್ರೆ ಪ್ರೀ ಕ್ಯಾನ್ಸರ್ ಸೆಲ್ಸ್ ಇತ್ತನ್ಸುತ್ತೆ, ಆ ಸ್ಟ್ರೆಸ್ ಇಂದಾನೆ ಅದು ಇಮ್ಯುನಿಟಿ ಶಿಫ್ಟ್ ಆಗಿಬಿಟ್ಟು ಕ್ಯಾನ್ಸರ್ ಆಗಿರ್ಬೋದು ಅಂತ, ಆ ಥರ ಆಗಿರ್ಬೋದು ಅಂತ ಹೇಳ್ತೀವಿ. ಸೊ ಇವಾಗ ಪ್ರತಿಯೊಂದು ಪೇಷಂಟ್ಗೂ ಯಾಕೆ ಬಂದಿದೆ ಅಂತ ಕಂಡುಹಿಡಿಯೋಕ್ಕೆ ಅಂದರೆ ರಿಸರ್ಚ್ ಮಾಡೋದು ಒಳ್ಳೇದು ಅಂತ ನನಗನ್ನಿಸ್ತು. ಇನ್ನೊಂದು ಏನಾಗುತ್ತೆ, ಎಲ್ಲ ಡಾಕ್ಟರ್ಸು ಪೇಷಂಟ್ನ ಟ್ರೀಟ್ ಮಾಡೋದ್ರಲ್ಲೇ ತುಂಬ ಬ್ಯುಸಿ ಇರ್ತಾರೆ. ಆ ಫ್ಯಾಮ್ಲಿನೂ ಪ್ರಿವೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫ್ಯಾಮ್ಲಿನಲ್ಲೇ ಸೇಮ್ ಟೈಪ್ ಫುಡ್ ತೊಗೊತಾರೆ, ಸೇಮ್ ಲೈಫ್ ಸ್ಟೈಲ್ ಇರುತ್ತೆ, ಸೇಮ್ ಸ್ಟ್ರೆಸ್ ಫ್ಯಾಕ್ಟರ್ ಇರುತ್ತೆ. ಸೊ ಕ್ಯಾನ್ಸರ್ ಕ್ಯಾನ್ ಬಿ ಫೆಮಿಲಿಯಲ್ ಆಲ್ಸೋ, ನಾಟ್ ಜಸ್ಟ್ ಜೆನೆಟಿಕ್, ಫೆಮಿಲಿಯಲ್ ಅಂತ ಹೇಳ್ತಾರೆ. ಅಂದರೆ ಸೇಮ್ ಫ್ಯಾಮ್ಲಿನಲ್ಲೇ ಬರ್ಬೋದು ಅಂತ ನಮಗೆ ಗೊತ್ತಾಗ್ತಾ ಇದೆ ಇವಾಗ. ಸೊ ಹಾಗಾಗಿ ನಮ್ಮ ಡಾಕ್ಟರ್ಸ್ ಕೂಡ ಪ್ರಿವೆಂಟ್ ಮಾಡೋದು ತುಂಬ ಮುಖ್ಯ. ಮತ್ತು ಇನ್ನೊಂದೇನೆಂದರೆ, ಎಷ್ಟೋ ಜನ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಅಮೆರಿಕ ಹೋಗ್ತಾರೆ. ನಿಮ್ಗೆ ಗೊತ್ತು, ಎಲ್ಲ ದೊಡ್ಡ ದೊಡ್ಡ ಮೂವಿ ಸ್ಟಾರ್ಸ್ ಎಲ್ಲ ಮೆಮೋರಿಯಲ್ ಸ್ಟೋನ್ ಕೇಟ್ರಿಂಗ್ ಅಂತ ಅಮೆರಿಕನ್ ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೆ. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನೋದು ಹೋಲ್ ವರ್ಲ್ಡಲ್ಲಿ
ಸೇಮ್ ಆಗಿದೆ, ಸ್ಟ್ಯಾಂಡರ್ಡೈಸ್ ಆಗಿದೆ. ಈ ಇಂಡಿಯಾನಲ್ಲಿ ತಗೊಂಡ್ರು ಇದೇ ತರ ಟ್ರೀಟ್ಮೆಂಟ್ ಕೊಡ್ಬೋದು, ಅಮೆರಿಕದಲ್ಲಿ ತಗೊಂಡ್ರು ಅದೇ ಟ್ರೀಟ್ಮೆಂಟ್. ಆದ್ರೆ ಯಾಕೆ ಹೋಗ್ತಾರೆ ಅಂತ ನಾನು ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಇಂಟಿಗ್ರೇಟೆಡ್ ಥೆರಪಿ ಅಂತ ಹೇಳ್ಬಿಟ್ಟು ಅದು ಮಾಡ್ತಾರೆ. ಈ ಇಂಡಿಯಾನಲ್ಲಿ ಕೂಡ ಕ್ಯಾರಿಯರ್ ಗ್ರೂಪ್ ಅಂತ ಒಂದಿದೆ, ಅದ್ರದ್ದು ನಾನು ಅಡ್ವೈಸರ್ ಆಗಿದ್ದೀನಿ ಆ ಕಂಪನಿದು. ಸಮಾರ ಮಹೀಂದ್ರ ಅಂತ ಹೇಳ್ಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅದ್ರದ್ದು ಕಂಪ್ನಿನಲ್ಲಿ ನಾನು ಮೆಡಿಕಲ್ ಡೈರೆಕ್ಟರ್ ಅಂಡ್ ಅಡ್ವೈಸರ್ ಆಗಿದ್ದೆ. ಆವಾಗ ನನಗೆ ಅನಿಸ್ತು, ಇವಾಗ ಈ ಪ್ರತಿಯೊಂದು ಕ್ಯಾನ್ಸರ್ ಪೇಷಂಟ್ಸ್ಗೆ ಇಂಟಿಗ್ರೇಟೆಡ್ ಥೆರಪಿ ಅನ್ನೋದು ತುಂಬಾ ಚೆನ್ನಾಗಿದೆ ಅಲ್ಲಿ ಅಮೆರಿಕದಲ್ಲಿ. ಅಂದ್ರೆ ಆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರುವಾಗ್ಲೂ ಪ್ಲಸ್ ತಗೊಂಡ್ಮೇಲೇನು ಕೆಲವೊಂದು ಲೈಫ್ ಸ್ಟೈಲ್ ನ ಲೀಡ್ ಮಾಡ್ಬೇಕು. ಇದೇ ತರ ಫುಡ್ ತಗೋಬೇಕು, ಇದೇ ತರ ಸೈಕಾಲಜಿಕಲಿ ಹ್ಯಾಪಿಯಾಗಿ ಹಿಂಗೆ ಇರಬೇಕು. ಮತ್ತೆ ಯೋಗ ಅಂದ್ರೆ ಎಕ್ಸಸೈಸಸ್, ಪರ್ಟಿಕ್ಯುಲರ್ ಎಕ್ಸಸೈಸಸ್, ಪ್ರಾಣಾಯಾಮ, ಬ್ರೀದಿಂಗ್, ಅದೆಲ್ಲ ಹೇಗೆ ಬಾಡಿ ಟಾಕ್ಸಿನ್ಸ್ ಎಲ್ಲ ಎಕ್ಸ್ಪೆಲ್ ಮಾಡಬೇಕು, ಹೇಗೆ ಬಾಡಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ಮತ್ತೆ ಕೆಲವೊಂದು ಡೈಜೆಸ್ಟಿವ್ಸ್ ಅಂತ, ಕೆಲವೊಂದು ಇಂಟೆಸ್ಟೈನಲ್ ಸರ್ಜರಿ ಮಾಡಿದ್ರೆ ಡೈಜೆಸ್ಟಿವ್ಸ್ ಅಂತ ಕೊಡ್ತಾರೆ ಅದು. ಮತ್ತೆ ಕೆಲವೊಂದು ವೈಟಮಿನ್ ಡಿ ಸಪ್ಲಿಮೆಂಟ್ಸ್, ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್. ಸೊ ಅದಕ್ಕೆಲ್ಲ ತುಂಬಾ ಫೋಕಸ್ ಮಾಡ್ತಾರೆ. ನಮ್ಮಲ್ಲಿ ಅದು ಲ್ಯಾಕಿಂಗ್ ಇದೆ. ಯಾಕಂದ್ರೆ ಆಗ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರುವಾಗ ಗ್ಯಾರಿ ಡೆಂಗ್ ಅಂತ ಮೆಮೋರಿಯಲ್ ಸ್ಲೋನ್ ಕ್ಯಾಟ್ರಿಂಗ್ ಹಾಸ್ಪಿಟಲ್ ಅಲ್ಲಿಂದಾನೇ ಬಂದಿದ್ರು ಇಂಡಿಯಾಗೆ. ಅವ್ರ ಜೊತೆ ತುಂಬಾ ಇಂಟ್ರಾಕ್ಟ್ ಮಾಡಿದಾಗ ಹೆಂಗೆ ಅವರು ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ, ಅದು ನಮ್ಮ ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಡಾಕ್ಟರ್ ಬರೀ ಕೀಮೋಥೆರಪಿ ಕೊಡ್ತೀವಿ, ನಾವು ಸರ್ಜರಿ ಮಾಡೋರು ಸರ್ಜರಿ ಮಾಡ್ತೀವಿ. ನಾನು ಸರ್ಜರಿ ಮಾಡಿದ್ರೆ ಕೀಮೋಥೆರಪಿ ಕೊಡ್ತಾರೆ, ಆಮೇಲೆ ರೇಡಿಯೋಥೆರಪಿ ಕೊಡ್ತಾರೆ, ಅದಾದ್ಮೇಲೆ ಹೋಗಿ ಮನೆಗೆ, ನಿಮ್ಗೇನು ಆಗಲ್ಲ ಅಂತ. ಈಗ ನಾನು ಎಷ್ಟು ಸಲ ನೋಡಿದೀನಿ, ನಾನು ವೈಟಮಿನ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿದ್ರೆ ಮೆಡಿಕಲ್ ಆಂಕಾಲಜಿಸ್ಟ್ ಇದೆಲ್ಲ ಏನು ಯೂಸ್ ಇಲ್ಲ, ಅದ್ರಲ್ಲಿ ತಗೊಳ್ಳಿ ಪರವಾಗಿಲ್ಲ ಹಂಗೆ ಹೇಳ್ತಾರಂತೆ. ಮೇಡಮ್ ಆ ಡಾಕ್ಟರ್ ನಮ್ಗೆ ಹಂಗೆ ಬಂದು ಹೇಳಿದ್ರು, ಆಯ್ತು ಅವರ ನೀವು ತಗೊಳ್ಳಿ ಒಳ್ಳೇದು ನಿಮಗೆ ಅಂತ ಅಷ್ಟೇ ನಾನು ಹೇಳ್ಬಿಟ್ಟು ಅವ್ರದ್ದು ಲೈಫ್ ಸ್ಟೈಲ್ಗೆಲ್ಲ ಫೋಕಸ್ ಮಾಡ್ತೀನಿ. ಸೊ ಅದಕ್ಕೆ ಇಂಟಿಗ್ರೇಟೆಡ್ ಥೆರಪಿ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಏನಾಗಿದೆ, ಈ ಒಳ್ಳೆ ವಿಡಿಯೋಸು ಟಿವಿನಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಬರ್ತಾ ಇದೆ. ಇವಾಗ ಜನರು ತುಂಬಾ ಅವೇರ್ ಆಗ್ತಾ ಇದಾರೆ. ಇವಾಗ ಒಂದು ಹುಡುಗಿ ಕ್ಯಾನ್ಸರ್ ಇಲ್ಲ, ಒಂದು ಹುಡುಗಂಗೆ ಕ್ಯಾನ್ಸರ್ ಇದ್ರೆ ಅವರೇ ಎಲ್ಲ ಓದ್ಕೊಂಡು ನೋಡ್ಕೊಂಡು ಎಲ್ಲ ಫಾಲೋ ಮಾಡ್ತಾ ಇದಾರೆ. ಅದ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಸೋಸಿಯೇಷನ್ ಇಂದ ನಾವೇನ್ ಮಾಡಿದ್ವಿ, ಎಲ್ಲಾ ಡಾಕ್ಟರ್ಸ್ಗೂ ಫಸ್ಟ್ ಅವೇರ್ನೆಸ್ ತರ ಪ್ರಿವೆನ್ಷನ್ ಅಂತ. ಮತ್ತೆ ಜನಗಳಿಗೆ ಏನ್ ಗೊತ್ತಾ ಮೇಡಮ್, ಇನ್ನೊಂದು ವಿಚಾರ, ಅವರು ನೀವು ಇದೆಲ್ಲ ನೋಡಿ ಕಲಿತಾ ಇದಾರೆ ಅಂತ ಅಂದ್ಬಿಟ್ರೆ ಸ್ವಲ್ಪ ಅದನ್ನ ಕೂಡ ಒಂದ್ ರೀತಿ ಹಾರ್ಮ್ಫುಲ್ ಅಂತಾನೆ ಹೇಳ್ಬೇಕಲ್ಲ, ಜೊತೆಗೆ ಡಾಕ್ಟರ್ ಇರ್ಲೇಬೇಕು ಯಾವಾಗ. ಕರೆಕ್ಟ್, ಅದು ನಿಜಾನೆ. ಸೊ ಅದಕ್ಕೆ ನಾನು ನನ್ನ ಸ್ಪಾಕ್ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ಯಾನ್ಸರ್ ಅಂತ ಸ್ಪಾಕ್ ಟ್ರಸ್ಟ್ ಮಾಡಿದಾಗ ನಂದು ಮೇನ್ ಐಡಿಯಾ ಏನಿತ್ತು ಅಂದರೆ, ಈ ಹೇಗೆ ರಿಸರ್ಚ್ ಮಾಡಬೇಕು ಈ ಫೀಲ್ಡಲ್ಲಿ. ಒಂದು ಪ್ರಿವೆನ್ಷನ್ ಅಲ್ಲಿ ಜಾಸ್ತಿ ರಿಸರ್ಚ್ ಇಲ್ಲ ವರ್ಲ್ಡಲ್ಲಿ, ಜಗತ್ತಲ್ಲಿ. ಈಗ ನಿನ್ಮೇಲೆ ಮಾಡೋಣ ಅಂತ ಇನ್ಫ್ಯಾಕ್ಟ್ ನಮ್ದು ಒಂದು PhD ಪ್ರೋಗ್ರಾಮು ನಡೀತಾ ಇದೆ ಇವಾಗ, ಯೋಗ ಅಂಡ್ ಪ್ರಿವೆನ್ಷನ್ ಇನ್ ಕ್ಯಾನ್ಸರ್ ಅಂತ. ಒಂದು ಸ್ಟೂಡೆಂಟ್ ಇದ್ದಾರೆ ನಮ್ಮ ಜೊತೆಗೆ ಇವಾಗ ಸ್ಪಾಕ್ ಟ್ರಸ್ಟ್ ಅಲ್ಲಿ. ಸೊ ಅವ್ರು ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ ಪೇಷಂಟ್. ಈಗ 2 ಗ್ರೂಪ್ ಮಾಡ್ತಾರೆ, ಒಂದು ಯೋಗ ಮಾಡದೇ ಇರೋ ಗ್ರೂಪ್, ಒಂದು ಯೋಗ ಮಾಡಿರೋ ಗ್ರೂಪ್. ಸೊ ಆ ತರ ಒಂದು ಸ್ಟಡಿ ನಡೀತಾ ಇದೆ. ಸೊ ಇದೇ ತರ ನಾವು ವಿ ಡಿಡ್ 2-3 ಕಾನ್ಫರೆನ್ಸಸ್ ಫಾರ್ ಡಾಕ್ಟರ್ಸ್. ಎಲ್ಲ ಡಾಕ್ಟರ್ಸ್ನ ಇನ್ವೈಟ್ ಮಾಡಿ ಎಲ್ಲ ಪ್ರತಿಯೊಂದು ಕ್ಯಾನ್ಸರ್ ಪ್ರಿವೆನ್ಷನ್ ಸಪರೇಟ್ ಲೆಕ್ಚರ್. ಅಂದ್ರೆ ಮೊದಲು ಈ ಡಾಕ್ಟರ್ಸ್ಗೆ ನಾನು ಲೆಕ್ಚರ್ ಕೊಟ್ಟಾಗ, ಹೇಗೆ ಇದು ಒಂದು 15 ಮಿನಿಟ್ಸ್ ಹೆಂಗೆ ಮಾತಾಡೋದು, ಒಂದೇ ಪರ್ಟಿಕ್ಯುಲರ್ ಆರ್ಗನ್ ಹೆಂಗೆ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋದು. ಬಟ್ ಅವರು ಸ್ಟಡಿ ಮಾಡಿ ರಿಸರ್ಚ್ ಮಾಡ್ತಾ ಇರುವಾಗ ಎಷ್ಟೊಂದು ಪೇಪರ್ಸ್ ಬಂತು ಅವರಿಗೆ, ಅದರಲ್ಲಿ ಇನ್ಫಾರ್ಮೇಶನ್ ಬಂತು. ಸೊ ಹಾಗಾಗಿ ಎಲ್ಲ ನಾನು ಗ್ರೂಪ್ ಆಫ್ ಡಾಕ್ಟರ್ಸ್ನ ಸೇರಿಸ್ಬಿಟ್ಟು, ಇದು ಆರ್ಗನೈಸೇಷನ್ ಇದು ತುಂಬ ಹೊಸದಿದು, ಜಸ್ಟ್ 1.5 years ಓಲ್ಡ್, ಸೇರಿಸ್ಬಿಟ್ಟು ನಾವು ಇದು ಸ್ಟಾರ್ಟ್ ಮಾಡಿದ್ವಿ. ಒಂದು ಪಾಲಿಟಿಷಿಯನ್ ಕೂಡ ಈ ಗ್ರೂಪಲ್ಲಿ ಇದ್ದಾರೆ, ಅವ್ರು ಜಮ್ಮುವಿಂದ ಬಂದಿದ್ದಾರೆ, ಅವ್ರು ಲಾಯರ್ ಅವರು, ಸುನಿಲ್ ಸೇಠಿ ಅಂತ, ಅವ್ರು ಕೂಡ ನಂಗೆ ಹೆಲ್ಪ್ ಮಾಡಿದ್ರು. ಸೊ ನಾವು ಆರ್ಗನೈಸೇಷನ್ ಮಾಡಿದ್ವಿ. ನನ್ನ ತುಂಬ ಫ್ರೆಂಡ್ಸ್ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದ್ರು, ಅವ್ರು ಸಪೋರ್ಟ್ ಮಾಡಿದ್ರು ಈ ಕಾನ್ಫರೆನ್ಸ್ ಎಲ್ಲ ಮಾಡೋಕ್ಕೆ. ಸೊ ಇನ್ ಅ ವೇ ಏನ್ ಕನಸುಗಳಿದೆ ಮ್ಯಾಮ್, ಏನು ಉದ್ದೇಶ ಇದೆ? ಉದ್ದೇಶ ಏನಂದ್ರೆ, ಒಂದು ಎಲ್ಲ ಡಾಕ್ಟರ್ಸ್ಗೂ ಇಂಟಿಗ್ರೇಟೆಡ್ ಥೆರಪಿ ಬಗ್ಗೆ, ಈ ಕ್ಯಾನ್ಸರ್ ರಿಕರೆನ್ಸ್ ಪ್ರಿವೆಂಟ್ ಮಾಡೋದ್ ಬಗ್ಗೆನೇ ತುಂಬಾ ಫೋಕಸ್ ಮಾಡಿ ಅಂತ ಹೇಳೋದು, ಎಲ್ಲ ಡಾಕ್ಟರ್ಸ್ಗೆ ಅವೇರ್ನೆಸ್ ತರೋದು. ಸೆಕೆಂಡ್ಲಿ, ಎಲ್ಲ ಡಾಕ್ಟರ್ಸ್ಗೂ ಫೋಕಸ್ ಆನ್ ಪ್ರಿವೆನ್ಷನ್ ಆಲ್ಸೋ ಫಾರ್ ದ ಪೇಷಂಟ್ಸ್. ಅದು ಆ ಥರನೂ ನಾವು ಅವ್ರಿಗೆ ಅವೇರ್ನೆಸ್ ತರೋದು. ಇನಿಷಿಯಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಅಂಡ್ ಡಾಕ್ಟರ್ಸ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಆಮೇಲೆ ಜನರಲ್ ಪಾಪ್ಯುಲೇಷನ್ಗೆ ಹೋಗ್ಬೇಕಂತ ತುಂಬಾ ಪ್ಲಾನ್ಸ್ ಇದೆ. ಬಿಕಾಸ್ ಅದಕ್ಕೆ ಇನ್ನೂ ನಮ್ಗೆ ಮ್ಯಾನ್ ಪವರ್, ಫೈನಾನ್ಸಸ್ ಎಲ್ಲ ಬೇಕು. ಬಟ್ ಸ್ಲೋ ಆಗಿ 1 by 1 ಮಾಡೋಣ ಅಂತ ನಂಗೆ ಪ್ಲಾನ್ ಇದೆ. ಸೊ ಆಲ್ ಓವರ್ ದ ವರ್ಲ್ಡ್ ಈಗ ಎಷ್ಟೊಂದು ಚಿಲ್ಡ್ರನ್ ಕ್ಯಾನ್ಸರ್ ಬರುತ್ತೆ, ಲಿಂಫೋಮಾಸ್ ಅಂತೆಲ್ಲ. ಸೊ ಅವರು ಚೈಲ್ಡ್ಹುಡ್ ಡೇಸ್ ಇಂದಾನೆ ಅವ್ರ ಲೈಫ್ ಸ್ಟೈಲ್ ಶಿಫ್ಟ್ ಮಾಡಿದ್ರೆ ಮತ್ತೆ ವಾಪಸ್ ಬರಲ್ಲ. ಮತ್ತೆ ಅವರು ಹೇಗೆ
ಹೆಂಗೆ ಚೆನ್ನಾಗಿರ್ಬೋದು ಅದು ಕೂಡ ನಮ್ಮ ಸೊಸೈಟಿಯಿಂದ ಪ್ಲಾನ್ಸ್ ಇದೆ. ಇನ್ನು ತುಂಬಾ ಹೆಂಗ್ ನಾವು ಬೆಸ್ಟ್ ವಿಶಸ್ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ, ಇದು 1.5 ವರ್ಷದಿಂದ. ವೆರಿ ನೈಸ್. ಆ್ಯಂಡ್ ಮ್ಯಾಮ್, ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಲೇಬೇಕು. ಆ್ಯಂಡ್ ಒಬ್ಬ ವೈದ್ಯೆಯಾಗಿ ಮುಂಬರುವಂಥ ವೈದ್ಯರಿಗೆ ಒಂದು ಮೆಡಿಕಲ್ ಪ್ರೊಫೆಷನಲ್ಲಿ ಟೀಚ್ ಮಾಡಬೇಕು ಅಂದರೆ ಅದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬೇಕು. ಈ ಒಂದು ಸಾಧನೆಯಲ್ಲಿ ನಿಮಗೆ ಗುರುಕುಲ ಟ್ರಸ್ಟ್ ಕಡೆಯಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಬಂದಿದೆ, ಗುರುಕುಲ ಆರ್ಗನೈಸೇಷನ್ ಕಡೆಯಿಂದ. ಆ ಒಂದು ಮೊಮೆಂಟ್ ಎಕ್ಸ್ಪ್ಲೈನ್ ಮಾಡಿ ನಮಗೆ. ಸೊ ನಾನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ, ಆ್ಯಕ್ಚುಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದೆ. ಅದಾದಮೇಲೆ ಪ್ರೈವೇಟ್ ಆರ್ಗನೈಸೇಷನ್ ಬಂದ್ಬಿಟ್ಟೆ ನಾನು. ಶಾರ್ಟ್ ಸ್ಟೇ ಸರ್ಜರೀಸ್ ಅಂತ ಫಸ್ಟ್ ಆಫ್ ಇಟ್ಸ್ ಕೈಂಡ್ ವರ್ಲ್ಡ್ ಅಲ್ಲಿನೇ ನಾವು ಇಂಡಿಯಾನಲ್ಲೇ ಸೆಟಪ್ ಮಾಡಿದ್ವಿ. ಇಂಡಿಯಾನಲ್ಲಿ ಫಸ್ಟ್ ಶಾರ್ಟ್ ಸ್ಟೇ ಸರ್ಜರೀಸ್ ಅನ್ನೋದು ಇರಲೇ ಇಲ್ಲ, ಡೇ ಸರ್ಜರಿ ಏನ್ ಶಾರ್ಟ್ ಸರ್ಜರಿ, ಅದು ಸಪರೇಟ್ ಯೂನಿಟ್ ಸೆಟಪ್ ಮಾಡಿದ್ವಿ. ಮೊದಲು ಅದಕ್ಕೆ ನೋವಾ ಅಂತಿದ್ರು, ಇವಾಗ ಅಪೋಲೋ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ. ಕಂಟ್ರಿನಲ್ಲೇ ತುಂಬಾ ಸೆಂಟರ್ಸ್ ಇದೆ. ಸೊ ಅದು ಆರ್ಗನೈಸೇಷನ್ ಸೆಟಪ್ ಮಾಡೋದ್ರಲ್ಲಿ ನಾನು ಬಂದ್ಬಿಟ್ಟೆ, ಅಂದ್ರೆ ಟೀಚಿಂಗ್ ಇಂದ ಹೊರಗೆ ಬಂದೆ ಅಂತ ನಾನು ಅನ್ಕೊಂಡೆ. ನನಗೆ ತುಂಬಾ ಡಿಸಪಾಯಿಂಟ್ ಆಯ್ತು, ಬಿಕಾಸ್ ಐ ಲವ್ ಟೀಚಿಂಗ್. ಸೊ ಬಟ್ ಏನಂದ್ರೆ ಐ ಗಾಟ್ ಅನ್ ಅಪರ್ಚುನಿಟಿ ಟು ಗೋ ಟು ಆಲ್ ಕಾರ್ಪೊರೇಟ್ಸ್ ಅಂತ ಹೇಳ್ತೇವಲ್ಲ, ಎಲ್ಲ ಕಾರ್ಪೊರೇಟ್ ಕಂಪ್ನೀಸ್ಗೆಲ್ಲ ಹೋಗಿ ಲೆಕ್ಚರ್ಸ್ ಕೊಡ್ತಾರೆ. ಸೊ ಟೀಚಿಂಗ್ ನೀಡ್ ನಾಟ್ ಬಿ ಬರೀ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ಬೇಕಂತಿಲ್ಲ, ಈವನ್ ಕಾಮನ್ ಪಾಪ್ಯುಲೇಷನ್ಗೂ ತುಂಬಾ ಟೀಚ್ ಮಾಡ್ಬೇಕು. ಆಮೇಲೆ ನನ್ಗೆ ಅನಿಸ್ತು, ಐ ಡೋಂಟ್ ಹ್ಯಾವ್ ಸ್ಟೂಡೆಂಟ್ಸ್ ಅರೌಂಡ್ ಮೀ ಅಂತ ತುಂಬ ಅನಿಸ್ತಾ ಇತ್ತು. ಸೊ ಅದಕ್ಕೆ ಏನು ಮಾಡಿದೆ, ನನ್ನ ಸ್ಮಾಲ್ ಹಾಸ್ಪಿಟಲಲ್ಲಿ ಅಂದರೆ ಶಾರ್ಟ್ ಸ್ಟೇ ಸರ್ಜರಿನಲ್ಲಿ ಸಿಂಪಲ್ ಜನರಲ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರೀಸ್ ಮಾಡ್ತಾ ಇದ್ರು. ಐ ಸ್ಟಾರ್ಟೆಡ್ ಅಟ್ರಾಕ್ಟಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಟ್ಸ್. ಅವ್ರು ಬಂದು ಸ್ಮಾಲ್ ಪ್ರಾಜೆಕ್ಟ್ಸ್ ತಗೊಳ್ತಾರೆ ನನ್ನ ಜೊತೆ. ತಗೊಂಡ್ಬಿಟ್ಟು ದೇ ಆರ್ ರೈಟಿಂಗ್, ಪಬ್ಲಿಷಿಂಗ್ ಪೇಪರ್ಸ್, ದೇ ಆರ್ ಡೂಯಿಂಗ್ ರಿಸರ್ಚ್, ದೇ ಜಸ್ಟ್ ಲರ್ನಿಂಗ್ ಅ ಲಾಟ್. ಲೈಕ್ ಫಾರ್ ಎಕ್ಸಾಂಪಲ್, one student, she studied on psychology of people when they get operated. Is it better when they do in short stay surgery, or is it better somewhere else? So nan one advice ellarigu kodtini, teaching need not be always in teaching institution. Correct. Wherever you are, you can teach anyone and everyone. ನನ್ನೆಲ್ಲ ಮೊನ್ನೆ ನಂದೊಂದು ಡಾಕ್ಟರ್ ಫ್ರೆಂಡ್ ನಂಗೆ ಸುಮ್ಮನೆ ಫೋನ್ ಮಾಡಿದ್ರು, ಬೇರೆ ರೀಸನ್ಗೆ. ಅವ್ರದ್ದು ಯಾರೋ ಡ್ರೈವರ್ಗೆ ನನಗೆ ಸರ್ಜರಿ ಮಾಡಬೇಕು ಅಂತ ಫೋನ್ ಮಾಡಿ ಹೇಳಿದ್ರು, ನನ್ನ ಡ್ರೈವರ್ಗೆ ನೀವು ಸರ್ಜರಿ ಮಾಡು ನಂದ ಅಂತ. ಆಮೇಲೆ ಹೌ ಆರ್ ಯು ಅಂತ ಕೇಳಿದ್ರೆ, ನನಗೆ ತುಂಬ ಬ್ಯಾಕ್ ಪೇನ್ ಇತ್ತೀಚೆಗೆ. ದೆನ್ ನಾನು ಹೇಳಿದೆ, ಯೂಶಲಿ ಬ್ಯಾಕ್ ಪೇನ್ ಲೆಗ್ ಪೇನಿಂದನೇ ಬ್ಯಾಕ್ ಪೇನ್ ಬರುತ್ತೆ. ಸೊ ಯು ಡೂ ದಿಸ್ ಸಿ ದಟ್ ಈಸ್ ಆಲ್ಸೋ ಟೀಚಿಂಗ್ ಅಕಾರ್ಡಿಂಗ್ ಟು ಮೀ. ಯು ಮೇಕ್ ದೆಮ್ ಅವೇರ್. ಕರೆಕ್ಟ್. ಆಕ್ಚುಲಿ ಏನ್ ಗೊತ್ತಾ, ಐ ಡೋಂಟ್ ಹ್ಯಾವ್ ಟು ಟ್ರೀಟ್ ಎನಿಬಡಿ ಅಂಡ್ ಎವ್ರಿಬಡಿ, ಬಟ್ ಯು ಮೇಕ್ ದೆಮ್ ಅವೇರ್ ಆಫ್ ದೆಮ್ಸೆಲ್ವ್ಸ್. ಅಂದ್ರೆ ತಮ್ಮ ಬಗ್ಗೆ ಒಂದು ಕೇರ್ ಅಥವಾ ನಿಮ್ಮ ಕೇರ್. ಬಿ ಅವೇರ್ ಆಫ್ ಯುವರ್ ಓನ್ ಬಾಡಿ, ಕಾನ್ಶಿಯಸ್ನೆಸ್ ಆಫ್ ಯುವರ್ ಬಾಡಿ ಅಂತ ಹೇಳ್ತಾರಲ್ಲ. ಇವಾಗ ಏನಂದ್ರೆ ಪ್ರತಿಯೊಬ್ರು ನಾವು ಫಿಸಿಕಲಿ ತುಂಬಾ ಫಿಟ್ ಇದ್ರೆ ಅದು ನಮಗೆ ಮೈಂಡ್ ಕೂಡ ಫಿಟ್ ಇರುತ್ತೆ, ಮೈಂಡ್ ಕಾಮ್ ಇರುತ್ತೆ. ಇವಾಗ ನಾವು ಬಾಡಿ ಫಿಟ್ ಇದ್ರೆ ಮೈಂಡ್ ಕಾಮ್ ಇರುತ್ತೆ, ಮೈಂಡ್ ಚೆನ್ನಾಗಿರುತ್ತೆ. ಸೊ ಅದನ್ನ ಫೋಕಸ್ ಮಾಡಿ ಅಂತ ನಾನು ಎಲ್ಲರಿಗೂ ಹೆಲ್ತ್ ಅಂತಂದ್ರೆ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳ್ಬಿಟ್ಟಿದೆ, ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಜೊತೆಗೆ ಎಮೋಷನಲ್, ಸೋಷಿಯಲ್ ಎಲ್ಲ. ನಾನು ಆಪೋಸಿಟ್ ಹೇಳಕ್ ಟ್ರೈ ಮಾಡ್ತೀನಿ. ಫಿಸಿಕಲಿ ನೀನ್ ಫಿಟ್ ಇದ್ರೆ ನಿನ್ ಮೈಂಡ್ ಫಿಟ್ ಇರುತ್ತೆ, ತುಂಬಾ ಮುಖ್ಯ. ಯಾಕಂದ್ರೆ ಫಿಸಿಕಲ್ ಆಗಿ ಹೆಲ್ತ್ ಪ್ರಾಬ್ಲಮ್ ಇದ್ರೆ ನಿನ್ಗೆ, ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೆ. ನನಗೆ ಎಲ್ಲಾನು ಇದೆ ಅಂತ ನನ್ನ ಲೈಫಲ್ಲಿ ಅನ್ಕೊಳ್ತಾ ಇದ್ದೆ. ನಾನು ಸಡನ್ ಆಗಿ ನನಗೆ ಬ್ಯಾಕ್ ಪೇನ್, ನೆಕ್ ಪೇನ್ ಬಂದಾಗ ನನ್ನ ಲೈಫೇ ಕೊಲಾಪ್ಸ್ ಆಯ್ತು ಅನ್ಸುತ್ತೆ. ಬೀಂಗ್ ಅ ಡಾಕ್ಟರ್. ಸೊ ಐ ಥಾಟ್ ಐ ವಿಲ್ ನೆವರ್ ಬಿ ಅ ಸರ್ಜನ್ ಅಗೇನ್ ಅಂಡ್ ಡಾಕ್ಟರ್ ಅಗೇನ್. ಅಷ್ಟು ಲೆವೆಲ್ ಮಟ್ಟಿಗೆ ಬರುತ್ತೆ ಅದು ಹೆಲ್ತ್ ಪ್ರಾಬ್ಲಮ್ ಬಂದರೆ. ಎಷ್ಟೊಂದು ಡಾಕ್ಟರ್ಸ್ಗೆ ಕಾಯಿಲೆ ಆಗುತ್ತಂತ ನೋಡ್ತೀವಿ. ಅವ್ರದ್ದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಡೆತ್ ರೇಟ್ ಆರ್ ವೆರಿ ಹೈ ಇನ್ ಡಾಕ್ಟರ್ಸ್ ಅಂತ ಜೊತೆಗೆ ಲೈಫ್ ಸ್ಪ್ಯಾನ್ ಕೂಡ ಬೇರೆಯವ್ರಿಗಿಂತ ನಾರ್ಮಲ್ ಜನಗಳಿಗಿಂತ ಡಾಕ್ಟರ್ಸ್ಗೆ ಕಡಿಮೆ ಅಂತ ಹೇಳ್ತಾರೆ. ತುಂಬಾ ಸಡನ್ ಹಾರ್ಟ್ ಅಟ್ಯಾಕ್ಸ್ ಎಷ್ಟು ಕೇಳ್ತಿರಲ್ಲ ಇವಾಗ, ಡಾಕ್ಟರ್ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು. ಸೊ ಯಾಕಂದ್ರೆ ಅವರು ಲೈಫ್ ಸ್ಟೈಲ್ಗೆ ಫೋಕಸ್ ಮಾಡ್ತಾ ಇಲ್ಲ. ಸೊ ನಾನು ಅದರಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟ್ ತಗೊಳ್ತೀನಿ. ಸೊ ಫಾರ್ ಟೀಚಿಂಗ್ ಡಸಂಟ್ ಮೀನ್ ಜಸ್ಟ್ ಟೀಚಿಂಗ್ ಸ್ಟೂಡೆಂಟ್ಸ್. ಆಫ್ ಕೋರ್ಸ್ ಟೀಚಿಂಗ್ ಸ್ಟೂಡೆಂಟ್ ಇನ್ ಅ ಮೆಡಿಕಲ್ ಕಾಲೇಜ್ ಹ್ಯಾಸ್ ಅ ಪ್ಯಾಟರ್ನ್ ಆಫ್ ಟೀಚಿಂಗ್. So that of course I miss a lot now. I'm not doing that. But now I have some students coming to me and I'm teaching in my own way. I make them publish papers and we are writing quite a lot of books now. Another 5 books are coming in line, you know. So one by one, so I do something on my own independently.
ಮೇಡಮ್, ಜೊತೆಗೆ ವೈದ್ಯ ವೃತ್ತಿ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದೀವಿ. ತುಂಬ ಖುಷಿ ಆಗೋದೇನೆಂದರೆ ನೀವು ತುಂಬ ಸ್ಪೋರ್ಟಿವ್, ಚಿಕ್ಕ ವಯಸ್ಸಿನಿಂದ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅಂತ ಕೇಳ್ಪಟ್ಟೆ. ಯು ಆರ್ ಪ್ಲೇಯಿಂಗ್ ಗಾಲ್ಫ್ ಆಲ್ಸೋ, ಇವಾಗ ಇತ್ತೀಚೆಗೆ ಶುರು ಮಾಡಿದ್ದೀರಿ. ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸು, ಸಾರಿ ಕಲೆಕ್ಷನ್ನು, ಬೈ ದ ವೇ ಸಾರಿ ತುಂಬ ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್ ಸಾರಿ ಕಲೆಕ್ಷನ್, ಜ್ಯುವೆಲ್ರಿ ಮೇಕಿಂಗ್, ಮಾಡೆಲಿಂಗ್, ಬಹಳಷ್ಟು ಫೀಲ್ಡ್ಸ್. ಒಂದು ಸ್ಟ್ರೆಸ್ ಫ್ರೀ ಲೈಫ್ಗೆ ಈ ರೀತಿಯಾದ ಒಂದು ಇನ್ವಾಲ್ವ್ಮೆಂಟ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ, ನಿಮಗೆ ಎಷ್ಟು ಮುಖ್ಯ ಆಯ್ತದು? ಅದು ತುಂಬ ಮುಖ್ಯ. ನಾನು ಆ್ಯಕ್ಚುಲಿ ಹೇಳೋದಂದರೆ 2010ವರೆಗೂ ನನಗೆ ಸರ್ಜನ್, ನಾನು ಪೇಷಂಟು, ಟ್ರೀಟ್ಮೆಂಟ್ ಇಷ್ಟು ಬಿಟ್ಟು ಮತ್ತೆ ಅದನ್ನೇ ಓದೋದು. ಮೆನಿ ಆಫ್ ಡಾಕ್ಟರ್ಸ್ ಹಂಗೆ ಅಲ್ವಾ ಮ್ಯಾಮ್, ತುಂಬಾ ಸ್ಟೂಡಿಯಸ್, ಯಾವಾಗಲೂ ಸಬ್ಜೆಕ್ಟ್ ಅಂತ. ಬಟ್ ಈ ರೀತಿ ಎಂಟರ್ಟೈನಿಂಗ್ ಆಸ್ಪೆಕ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಏನಂದ್ರೆ, ಒಂದೇನಂದ್ರೆ ಐ ಆಮ್ ಅ ಲೇಡಿ ಸರ್ಜನ್. ಸರ್ಜನ್ ಅಂದ್ರೆ ಏನ್ ಗೊತ್ತಾ, ಒಂದು ಡಿಫ್ರೆನ್ಸ್ ಇದೆ ಆಕ್ಚುಲಿ, ವಿಮೆನ್ ಬೀಯಿಂಗ್ ಅ ಸರ್ಜನ್ ಅಂಡ್ ವಿಮೆನ್ ಬೀಯಿಂಗ್ ಗೈನಕಾಲಜಿಸ್ಟ್ ಅಂತ. ಜಸ್ಟ್ ಒನ್ ಡಿಫ್ರೆನ್ಸ್ ಹೇಳ್ತೀನಿ. ಏನಾಗುತ್ತೆ, ಐ ವಾಸ್ ಇನ್ ದ ಮ್ಯಾನ್ಸ್ ಫೀಲ್ಡ್, ಮೆನ್ ಆಲ್ವೇಸ್ ಅರೌಂಡ್ ಮೀ. In the sense, I'm operating with a lot of men around me, and I'm assisting them, or I'm operating with boys. Because surgical field ಅಲ್ಲಿ boys ಜಾಸ್ತಿ ಇರ್ತಾರೆ. ಆಮೇಲೆ ಡಾಕ್ಟರ್ಸ್ ಲಾಂಚ್ ಅಲ್ಲಿ ಕುತ್ಕೊಂಡಾಗೂ ಜಾಸ್ತಿ ಸರ್ಜನ್ಸ್ ಇರ್ತಾರೆ ನಿನ್ನ ಸುತ್ತಲೂ. ಸೊ ಅವ್ರದ್ದು ಆಟಿಟ್ಯೂಡ್ ಹೆಂಗಿರುತ್ತಂದ್ರೆ, ಮೆನ್ ಆರ್ ಮೋಸ್ಟ್ಲಿ ಟಾಕಿಂಗ್ ಅಬೌಟ್ ಫೈನಾನ್ಸಸ್, ದೇ ಆರ್ ಟಾಕಿಂಗ್ ಅಬೌಟ್ ಸ್ಪೋರ್ಟ್ಸ್ ಅಲ್ವಾ. ಯಾವಾಗ್ಲೂ ಕ್ರಿಕೆಟ್ ನೋಡ್ತಾ ಇರ್ತಾರೆ. ನೀನ್ ಡಾಕ್ಟರ್ಸ್ ಲಾಂಚಿಗೆ ಹೋದ್ರೆ ಅವರು ಕ್ರಿಕೆಟ್ ಆನ್ ಇರುತ್ತೆ, ಇಲ್ಲ ಫೈನಾನ್ಸ್ ಆನ್ ಇರುತ್ತೆ. ಸೊ ಅದೊಂದು ಡಿಫ್ರೆನ್ಸ್. ಬರೀ ವಿಮೆನ್ ಜೊತೆಗೆ ಕುತ್ಕೊಂಡ ಏನಾಗುತ್ತೆ, ಸಾರಿ ಜ್ಯುವೆಲ್ರಿ, ಅದು ದಟ್ ಇಸ್ ಕಮ್ಸ್ ಬೈ ನೇಚರ್. ಅದು ನೀವು ನಿಮ್ಮ ಸಿಸ್ಟರ್ ಜೊತೆನೂ ಕುತ್ಕೊಂಡಾಗ ನೀವು ಹಂಗೆ ಮಾಡ್ತೀರಾ, ಬೈ ನೇಚರ್ ಹಂಗಿತ್ತು. ಸೊ ನಾನು ಲೇಡಿ ಸರ್ಜನ್ ಆಗಿದ್ದೆ, ಅದೊಂದು ಅಡ್ವಾಂಟೇಜ್ ಆಯ್ತು ನನಗೆ. ಐ ಲರ್ನ್ಡ್ ಅ ಲಾಟ್ ಅಬೌಟ್ ಫೈನಾನ್ಸಸ್. ನನ್ನ ಹಸ್ಬೆಂಡ್ ಕೂಡ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ, ಸೊ ಐ ನೋ ಲಾಟ್ ಅಬೌಟ್ ಫೈನಾನ್ಸಸ್. ಸೊ ಎಲ್ಲನೂ ನೋಡ್ತಾ ಇದ್ದೆ ನಾನು. ಬಟ್ ರೀಸೆಂಟಾಗಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ, ಒಂದು ಇಕಾಕಾಯಿ ಅಂತ ಒಂದು ಬುಕ್ ಓದಿದೆ. ಅದು ಜಾಪನೀಸ್ ಬುಕ್. ಅದು ಏನೋ ಹೇಳುತ್ತೆ, ಅದು ಮಿನಿಮಲ್ ಲೈಫ್ ಹೆಂಗೆ, ಮಿನಿಮಲಿಸ್ಟ್ ಅಂತ ಹೇಗೆ ಇರ್ಬೋದು ಅಂತ. ಬಟ್ ಅದು ಒಂದು ಇಂಟ್ರೆಸ್ಟಿಂಗ್ ನನಗೇನಂದರೆ, ಹೌ ಟು ಚೀಟ್ ಯುವರ್ ಬ್ರೈನ್. ಯು ಹ್ಯಾವ್ ಅ ಪ್ರಾಬ್ಲಮ್, ಯು ಚೀಟ್ ಯುವರ್ ಬ್ರೈನ್ ವಿತ್ ಚೇಂಜಿಂಗ್ ದ ಟಾಪಿಕ್. ಈಗ ಫಾರ್ ಎಕ್ಸಾಂಪಲ್ ಒಂದು ಮೂವಿ ನೋಡಿದ್ರೆ, ಆ ಮೂವಿ ಏನಕ್ಕೆ ಮಾಡಿದ್ದಾರೆ ಅಂತ ಓದೋದು, ಅದ್ರ ಬಗ್ಗೆ ಓದ್ಬೇಕು. ವೈ ದೇ ಡಿಡ್ ಇಟ್, ಹೌ ಇಟ್ ಇಸ್ ಮೇಡ್. ಫಾರ್ ಎಕ್ಸಾಂಪಲ್ ಲಯನ್ ಅಂತ ಒಂದು ಮೂವಿ ಇದೆ, ತುಂಬಾ ಫೇಮಸ್, ನೋಡಿರ್ಬೇಕು. ಸೊ ಲಯನ್ ಅಂತ ಆ ಒಂದು ಹುಡುಗನ ಅಡಾಪ್ಟ್ ಮಾಡ್ಕೊಳ್ತಾರೆ ಅಂದ್ರೆ, ಆಮೇಲೆ ಹಿ ಗೋಸ್ ಬ್ಯಾಕ್ ಟು ಸಿ ಹಿಸ್ ಓನ್ ಮದರ್. ಸೊ ಅದು ಯಾಕೆ ಮಾಡಿದ್ರು, ಏನ್ ಮಾಡಿದ್ರು, ಎಲ್ಲಿಂದ. ಸೊ ಯು ಜಸ್ಟ್ ಡೈವರ್ಟ್ ಯುವರ್ ಮೈಂಡ್. ದೆನ್ ಡೈವರ್ಟಿಂಗ್ ಯುವರ್ ಮೈಂಡ್ ಟು ಸಮ್ ಜನರಲ್ ಟಾಪಿಕ್, ಜನರಲ್ ಥಿಂಗ್ಸ್ ಕ್ಯಾನ್ ಚೀಟ್ ಯುವರ್ ಬ್ರೈನ್, ವರಿ ಬ್ರೈನ್. ಕರೆಕ್ಟ್. ಸೊ ಗೆಟ್ ಇನ್ವಾಲ್ವ್ ಇನ್ 100 ಥಿಂಗ್ಸ್. ಮತ್ತು ಇನ್ನೊಂದು ಅಂದರೆ, ಮನುಷ್ಯರಿಗೆ ಸಂತೋಷ ಕೊಡೋದು ಯಾವಾಗಲೂ ಗಿವಿಂಗ್, ಬೇರೆಯವ್ರಿಗೆ. ಗಿವ್ ನಾಲೆಜ್. ಇವಾಗ ಫಾರ್ ಎಕ್ಸಾಂಪಲ್, ನಾನು ಆಪ್ರೇಷನ್ ಮಾಡ್ತಾ ಇದ್ರು ನಾನು ನೆನ್ನೆ ಏನು ನೋಡಿದೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಮೈಂಡಲ್ಲಿ ನೆನ್ನೆ ಅದು ವೈಲ್ಡ್ ಬೇಬೀಸ್ ಅಂತ ಡಾಕ್ಯುಮೆಂಟ್ರಿ ಇದೆ. ಸೊ ತುಂಬ ಚೆನ್ನಾಗಿದೆ ನೆಟ್ಫ್ಲಿಕ್ಸಲ್ಲಿ. ಸೊ ಇವತ್ತು ನಾನು ಹೋಗಿ ಆಪ್ರೇಷನ್ ಮಾಡ್ತಾ ಇದ್ರೆ ಮೋಸ್ಟ್ಲಿ ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ. ಸೊ ನನ್ನ ಹಾಸ್ಪಿಟಲಲ್ಲಿ ನರ್ಸಸ್ ಎಲ್ಲ, ಈ ಡಾಕ್ಟರ್ ನಂದ ಕೇಸ್ಗೆ ನಾನು ಹೋಗ್ಬೇಕು, ಯಾಕಂದ್ರೆ ಅವರಿಗೆ ಸ್ಟೋರೀಸ್ ಹೇಳೋದು. ಸೊ ಐ ಸ್ಪೀಕ್ ಆಲ್ ದೋಸ್ ಟಾಪಿಕ್ಸ್. ಸೊ ಮೇಕ್ ಲೈಫ್ ಇಂಟ್ರೆಸ್ಟಿಂಗ್. ಗಿವಿಂಗ್ ಆಲ್ವೇಸ್ ಮೇಕ್ಸ್ ಯು ಹ್ಯಾಪಿ. ಗಿವಿಂಗ್ ಡಸಂಟ್ ಮೀನ್ ಗಿವಿಂಗ್ ಮಟೀರಿಯಲ್ಸ್. ಗಿವ್ ಗುಡ್ ಅಡ್ವೈಸಸ್, ಗಿವ್ ಗುಡ್ ಸ್ಟೋರೀಸ್ ಟು ಪೀಪಲ್. Spread smile, be happy, lively, talk about yourself instead of gossiping negatives about others. So that creates a lot of positive energy around you. ನನಗೆ ಒಂದು ಅಂಕಲ್ ಒಂದಿನ ಹೇಳಿದ್ರು, ನಾನು ಅಂಕಲ್ ಆ ಹಾಸ್ಪಿಟಲಲ್ಲಿ ತುಂಬ ಒಳ್ಳೆ ಎನರ್ಜಿ ಇದೆ, ದೊಡ್ಡದಿದೆ ಅದು ಹಾಸ್ಪಿಟಲ್, ಎಂಟರ್ ಆದ ತಕ್ಷಣ ಅಂತ ಹೇಳಿದ್ರೆ, ನೀನೇ ಒಂದು ಬಿಗ್ ಎನರ್ಜಿ ಅಮ್ಮ. ಸೊ ದ್ಯಾಟ್ ಮೇಕ್ಸ್ ಯು ಫೀಲ್ ವೆರಿ ನೈಸ್. ಬಿ ವೆರಿ ಎನರ್ಜೆಟಿಕ್ ಆಲ್ ದ ಟೈಮ್. ಬಿ ಸ್ಮೈಲಿಂಗ್, ಬಿ ಹ್ಯಾಪಿ ಆ ಥರ. ಎಷ್ಟೋ ಜನರಲ್ಲಿ, ಇನ್ಫ್ಯಾಕ್ಟ್ ಐ ಮಸ್ಟ್ ಸೇ ಯೂತಲ್ಲಿ ಇದು ಮಿಸ್ಸಿಂಗ್ ಅಂತ ಅನ್ಸುತ್ತೆ ಮ್ಯಾಮ್. ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಅಂತ ಶುರುವಾಯಿತು, ತುಂಬ ಸ್ಟ್ರೆಸ್ಫುಲ್ ಲೈಫ್ಗೆ ಬಂದುಬಿಟ್ರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಲಾಗಿನ್ ಆಗು, ಕೂತು ಓದು, ಆ್ಯಂಡ್ ದೇ ಆರ್ ಮಿಸ್ಸಿಂಗ್ ಆಲ್ ದೀಸ್ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ಸ್ ಅಂತ. ಮೀಟಿಂಗ್ ಪೀಪಲ್, ದೇ ಆರ್ ಮಿಸ್ಸಿಂಗ್. ನೀವು ಮೊದಲೇ ಹೇಳಿಬಿಟ್ರಿ ಎಷ್ಟು ಇಂಪಾರ್ಟೆಂಟ್ ಬೀಯಿಂಗ್ ಇನ್ ಅ ಸೋಷಿಯಲ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಬಟ್ ಏನಂದ್ರೆ, ಅದು ಕೋವಿಡ್ ಟೈಮ್, ಇಟ್ ವಾಸ್ ದ ಟೈಮ್ you can't help it, but that also you can be so creative with it. You are getting benefit of being around your children. ಪ್ರತಿಯೊಂದು ಸಿಚುವೇಶನ್ ಅಲ್ಲಿ ಯಾವ್ದು ಬೆಸ್ಟ್ ಇದೆ ಅದನ್ನ ಪಿಕಪ್ ಮಾಡ್ಬೇಕು ನಾವು, ಅದು ಮುಖ್ಯ.
The best part is you are getting to spend time with your children. You can talk to them because ಅದು ಹೇಳ್ತಾರೆ ಮಕ್ಕಳ ಹತ್ರ ತುಂಬಾ ಚೆನ್ನಾಗಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ, ಅವ್ರಿಗೆ ಚೆನ್ನಾಗಿ ಎಲ್ಲ ಒಳ್ಳೆ ಫೀಡ್ ಮಾಡ್ತಾ ಇದ್ರೆ ಅವಾಗ ಮಕ್ಕಳು ತುಂಬಾ ಬಬ್ಲಿ, ಲೈವ್ಲಿ, ಅವ್ರದ್ದು ಬ್ರೈನ್ ಸರ್ಕ್ಯೂಟ್ಸ್ ಇಂಪ್ರೂವ್ ಆಗುತ್ತೆ, ಅವ್ರ ಥಿಂಕಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಈಗ ರೀಡಿಂಗ್ ಬಿಟ್ವೀನ್ ಲೈನ್ಸ್, ಲ್ಯಾಟ್ರಲ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ, ಅದು ತುಂಬಾ ಇಂಪ್ರೂವ್ ಆಗುತ್ತೆ ಮಕ್ಕಳಲ್ಲಿ. ಸೊ ನೀವು ಮನೇಲಿ ವರ್ಕ್ ಫ್ರಮ್ ಹೋಮ್ ಇದ್ರೂ think of best benefits that you have rather than only negatives that you have. Of course ವರ್ಕ್ ಜಾಸ್ತಿ ಇರುತ್ತೆ, ದೇ ಮೇಕ್ ಯು ಓವರ್ ವರ್ಕ್ ಅಂತೆಲ್ಲ ಕೇಳಿದ್ದೀನಿ, ಬಟ್ ಇವಾಗೆಲ್ಲ ಆಫೀಸ್ ಸ್ಟಾರ್ಟ್ ಆಗ್ತಾ ಇದೆ. ದಟ್ ವಾಸ್ ಅ ಟೈಮ್ ಎವ್ರಿಬಡಿ ವೆಂಟ್ ಅಂಡ್ ಇಟ್. ಈ ಕೋವಿಡ್ ಟೈಮ್ ಅನ್ನೋದು ತುಂಬಾ ಜನರ ಲೈಫ್ನ ಚೇಂಜ್ ಮಾಡ್ತು. ಫಾರ್ ಕೆಲವೊಬ್ಬರಿಗೆ ಫಾರ್ ಗುಡ್ ಇಟ್ ಚೇಂಜ್ಡ್, ಬಟ್ ಇಟ್ ರಿಯಲಿ ಚೇಂಜ್ ಫಾರ್ ಬ್ಯಾಡ್ ಫಾರ್ ಮೆನಿ ಪೀಪಲ್. ಇನ್ಫ್ಯಾಕ್ಟ್ ನಾನು ಕೋವಿಡ್ ಟೈಮಲ್ಲಿ ಸರ್ಜನ್ ಅಲ್ಲ, ನಾವು ಜನರಲ್ GI ಸರ್ಜನ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಸರ್ಜನ್. ನಮಗೆ ಹಾಸ್ಪಿಟಲ್ಗೆ ಬೆಡ್ಸೇ ಇರಲಿಲ್ಲ ನಮ್ಮ ಪೇಷಂಟ್ಗೆ ಆಪ್ರೇಟ್ ಮಾಡೋಕ್ಕೆ. ಹೆಚ್ಚಾಗಿ ಕ್ಯಾನ್ಸರ್ ಪೇಷಂಟ್ಸ್ ಮಾತ್ರ ಆಪ್ರೇಟ್ ಮಾಡ್ತಾ ಇದ್ವಿ. ಜನರಲ್ ಸರ್ಜರಿ ಪೋಸ್ಟ್ಪೋನ್ ಮಾಡ್ಬೋದು ಅಂದರೆ ಮಾಡಿಬಿಡ್ತಾ ಇದ್ವಿ. ಸೊ ಅಷ್ಟು ಜಾಸ್ತಿ ವರ್ಕ್ ಮಾಡಿಲ್ಲ ಅಂತ ನಾನು ಕೂತ್ಕೊಂಡು 2 ಬುಕ್ ಬರ್ದೆ. ಸೊ ಅದೇ ಟೈಮಲ್ಲಿ ಬರ್ದಿದ್ದೆ. ಇಲ್ಲ, ಅದು ನಂಗೆ ಸಿಕ್ಕಿಲ್ಲ ಅಂದರೆ ನಂಗೆ ಟೈಮೇ ಸಿಕ್ತಿರ್ಲಿಲ್ಲ ಅನ್ಸುತ್ತೆ ಬುಕ್ ಬರೆಯೋಕ್ಕೆ. ಬಿಕಾಸ್ it takes a lot of thinking, lot of writing, coordination ಎಲ್ಲ ಬೇಕು ಅದಕ್ಕೆ. ಸೊ ಬಟ್ ಅದು ಒಂದು ಗ್ರಾಸ್ಪ್ ಆಯಿತು. ಇವಾಗ ನೆಕ್ಸ್ಟ್ ಬೇರೆ ನೋಡಿ ಮ್ಯಾಮ್, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ವಿ ಫೀಲ್ ಲೈಕ್ ಟಾಕಿಂಗ್ ಮೋರ್. ಇನ್ನೊಂದಷ್ಟು ಮಾತಾಡೋಣ ಅಂತ ಅನ್ಸುತ್ತೆ. ನಿಮ್ಮ ಚೈಲ್ಡ್ಹುಡ್ ಡೇಸು, ನೀವು ಸ್ಪೋರ್ಟ್ಸಲ್ಲಿ ಇದ್ರಿ ಅಂತ ಹೇಳಿದ್ರಿ, ನಿಮ್ಮ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡಿ. ಆ್ಯಂಡ್ ಯೂಶಲಿ ಮ್ಯಾಮ್, ಒಬ್ಬ ಮೆಡಿಕಲ್ ಓದ್ತಾ ಇದ್ದಾರೆ ಅಂತ ಅಂದ್ರೆ ಮನೆಯಿಂದ, ಪೋಷಕರಿಂದ ಕೂಡ ಸ್ಟ್ರೆಸ್ ಇರುತ್ತೆ. ಸಿಟ್ ಅಂಡ್ ಸ್ಟಡಿ, ಓದೋದು ಬಿಟ್ಟು ಬೇರೆ ಏನು ಮಾಡಬೇಡ. ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗೆ ಸಿಕ್ತು? ತುಂಬಾ ಡಿಫ್ರೆಂಟ್. ಆಕ್ಚುಲಿ ನಾನು ಗದಗಲ್ಲಿ ಹುಟ್ಟಿದ್ದು. ಆಕ್ಚುಲಿ ನಮ್ಮ ಪೇರೆಂಟ್ಸ್ ಎಲ್ಲ ಗದಗ. ನನಗೆ ನಾನು ಚಿಕ್ಕಳಿದಾಗ ತುಂಬಾ ಬುಕ್ಸ್ ಎಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ, ಏನು ಓದ್ತೀಯ ಬಿಡು ಸಾಕು. ನನ್ನ ಫಾದರೇ ಹೇಳ್ತಾ ಇದ್ರು, ಏನು ಇಷ್ಟು ಓದ್ತೀಯ ನೀನು ಬಿಡು. ಎಲ್ಲ ನಮ್ಮ ಸಿಸ್ಟರ್ಸ್ ಯಾರು ಅಷ್ಟು ಓದ್ತಾ ಇರಲಿಲ್ಲ, ನಾನು ತುಂಬಾ ಓದ್ತಾ ಇದ್ದೆ. ಸೊ ಆಮೇಲೆ ಗದಗ ಹತ್ರ ಒಂದು ಕದಡಿ ಅಂತ ಒಂದು ಹಳ್ಳಿ ಇದೆ, ನಮ್ಮ ಅತ್ತೆ ಮಾಮ ಇರ್ತಾರಲ್ಲಿ. ಅಲ್ಲಿ ಮ್ಯಾಥಮೆಟಿಕ್ಸ್ ಟ್ರೈನಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಿತ್ತೂರು ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್, ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋಕ್ಕೆ ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಮಾಮ ತುಂಬಾ ಎಜುಕೇಟೆಡ್ ಆಗಿದ್ರು. ಅವ್ರು ಡೈಲಿ ನಂಗೆ ನ್ಯೂಸ್ ಪೇಪರ್ ಓದಿಸೋರು ಸಾಯಂಕಾಲ. ಆದರೆ ನಾನು ಕೂತ್ಕೊಂಡು ಅವರಿಗೆ ನ್ಯೂಸ್ ಪೇಪರ್ ಓದಬೇಕಿತ್ತು. ಸೊ ಅದರಲ್ಲಿ ಅದು ಕೂಡ ನಂಗೆ ತುಂಬ ಹೆಲ್ಪ್ ಆಯಿತು. ಅಂದರೆ ಅದು ಜಾಸ್ತಿ ಓದಬೇಕು, ನೋಡಬೇಕು ಅನ್ನೋದು. ಆಮೇಲೆ ಮ್ಯಾಥ್ಸ್ ತುಂಬ ಚೆನ್ನಾಗಿದ್ರೆ ಮಾತ್ರ ಕಿತ್ತೂರು ಸ್ಕೂಲ್ಗೆ ನಾವು ಹೋಗ್ಬೋದು. ಅಲ್ಲಿ ಕಿತ್ತೂರು ಚೆನ್ನಮ್ಮ ಸೈನಿಕ್ ಸ್ಕೂಲ್ ಅಂತ ಬೆಲ್ಗಾಮ್ ಹತ್ರ ಇದೆ, ಕಿತ್ತೂರು ಊರ ಹತ್ರನೇ ಇದೆ. ಅಲ್ಲಿ ಆ ಸ್ಕೂಲಲ್ಲಿ ಇದ್ದದ್ದು ಆರ್ಮಿ ಸ್ಕೂಲ್, ಸೈನಿಕ್ ಸ್ಕೂಲ್ ಅಂತ. ಸೊ BD ಜತ್ತಿ ಅವರು ಮಾಡಿದ್ದು ಸ್ಕೂಲ್ನ. ಸೊ ಅಲ್ಲಿ 7 years ನಾನಿದ್ದೆ, 6th standard ಇಂದ 12th standard ವರ್ಗು. ಅಲ್ಲಿ ಕಂಪಲ್ಸರಿ ಸ್ಪೋರ್ಟ್ಸ್ ನಮಗೆಲ್ಲ. ಅಲ್ಲಿ ನಾನು ಹಾಕಿ ಪ್ಲೇಯರ್ ಆಗಿದ್ದೆ ಸ್ಕೂಲಲ್ಲಿ ಆ್ಯಕ್ಚುಲಿ. ಆಮೇಲೆ ಎಲ್ಲ ಆಕ್ಟಿವಿಟೀಸಲ್ಲೂ ಚೆಸ್, ಐ ವಾಸ್ ವೆರಿ ಗುಡ್ ಚೆಸ್ ಪ್ಲೇಯರ್ ಅಲ್ಲಿ ಸ್ಕೂಲಲ್ಲಿ. ಇಂಟರ್ ಡಾಮೆಟ್ರಿ ಕಾಂಪಿಟೇಷನ್ಸ್ ಅಂತ ಇರುತ್ತೆ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್, ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇದ್ದೆ ನಾನು. ಆಮೇಲೆ ಕನ್ನಡದಲ್ಲಿ ತುಂಬಾ ಗುಡ್ ಇದೆ ಆಕ್ಚುಲಿ. ಸಾರಿ, ಇವತ್ತು ಅಷ್ಟು ಕನ್ನಡ ಚೆನ್ನಾಗಿ ಮಾತಾಡೋಕೆ ಬಂದ್ಬಿಡ್ತಾ ಇದೆ. ಅವಾಗೆಲ್ಲ ಎಸ್ಸೆ ರೈಟಿಂಗು, ಎಸ್ಸೆ ಕಾಂಪಿಟೇಷನ್ಸ್ ಅದಕ್ಕೆಲ್ಲ ಮಾಡ್ತಾ ಇದ್ದೆ ಕನ್ನಡದಲ್ಲಿ. ಆಮೇಲೆ ಯಾಕಂದ್ರೆ 5th standard ವರೆಗೂ ನಾವು ಕನ್ನಡ ಮೀಡಿಯಂ ಇರ್ತೀವಿ. ಆಮೇಲೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಹೋಗೋದು ಅಲ್ಲಿ ಸ್ಕೂಲ್ಗೆ. ಆಮೇಲೆ ನಾನು ಮೆಡಿಸಿನ್ ಜಾಯ್ನ್ ಆದೆ 12th ಆದಮೇಲೆ. MBBS ಬೆಲ್ಗಾಮ್ ಡಿಸ್ಟ್ರಿಕ್ಟಿಗೆ ಫಸ್ಟ್ ಬಂದಿದ್ದೆ ಅವಾಗ. ಆಮೇಲೆ ದಾವಣಗೆರೆ ಮೆಡಿಕಲ್ ಕಾಲೇಜಲ್ಲಿ ನಾನು MBBS ಮಾಡಿದ್ದು. MS ಸರ್ಜರಿ ಮೈಸೂರು ಮೆಡಿಕಲ್ ಕಾಲೇಜ್. MBBS ಮಾಡ್ತಾ ಇರುವಾಗಲೇ ಫೈನಲ್ ಇಯರಲ್ಲಿ ಮ್ಯಾರೇಜ್ ಫಿಕ್ಸ್ ಆಯ್ತು ನಂದು. ಸೊ ಹಸ್ಬೆಂಡ್ ಡಾಕ್ಟರ್ ಅಲ್ಲ ಆಕ್ಚುಲಿ, ನಾನ್ ಡಾಕ್ಟರ್ ಹೇಳಿದ್ರು, ಬಿಸ್ನೆಸ್. ಅದೇ ಹೌದು. ಆದ್ರೆ ನನಗೆ ನನ್ನ ಫ್ಯಾಮಿಲಿಯಿಂದ ನನಗೆ ಮುಂದೆ ಓದಕ್ಕೆ ತುಂಬಾ ಎಂಕರೇಜ್ ಮಾಡಿದ್ರು. ಮುಖ್ಯ ಅದು, ನನಗೆ ಮಗು ಹುಟ್ಟಿದ್ರು, ನಮ್ಮ ಅತ್ತೆ ಅವರೆಲ್ಲ ನೋಡ್ಕೊಳ್ತಾ ಇದ್ರು, ನಾನು ವರ್ಕ್ಗೆ ಹೋಗ್ಬೋದಿತ್ತು. ಯಾಕಂದ್ರೆ ಸರ್ಜನ್ ಅಂದ್ರೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಮಾಡುವಾಗ ತುಂಬಾ ವರ್ಕ್ ಇರುತ್ತೆ. ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾಗ ತುಂಬಾ ಬೇಗ ಹೋಗ್ಬೇಕು ವರ್ಕಿಗೆ, ತುಂಬಾ ಲೇಟ್ ಆಗಿ ಮನೆಗೆ ಬರಬೇಕು. ಸೊ ನಿಮ್ಮ ಮಗು ಎಲ್ಲ ಇದ್ರೆ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸೇ ಇರಬೇಕು, ಇಲ್ಲಾಂದ್ರೆ ಅಷ್ಟೊಂದು ಬಿಟ್ಟು ಹೋಗಕ್ಕಾಗಲ್ಲ. ಸೊ ಅದು ತುಂಬಾ ಸಹಾಯ ಮಾಡಿದ್ರು ನಮ್ಮ ಅತ್ತೆಯವರು ಅಂತ ತಗೊಳ್ಳಿ. ನಮ್ಮ ಹಸ್ಬೆಂಡು ಕೂಡ ತುಂಬಾ ಎಂಕರೇಜ್ ಮಾಡಿದ್ರು ನನಗೆ. ಈ ಟೈಮಲ್ಲಿ ಮಗಳನ್ನ ಕೂಡ ನೆನೆಸ್ಕೋಬೇಕು ನೀವು. ಕಿಡ್ಸು, ಪೇರೆಂಟ್ಸ್, ಪ್ರೊಫೆಷನಲ್ಸ್ ಇದ್ದಾಗ ಅವರ ಒಂದು ಎಮೋಷನಲ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮಗಳನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ಅವರ ಒಂದು ಸಪೋರ್ಟ್? ಚಿಕ್ಕೋರು ಅವ್ರ ಮಗು, ನನ್ನ ಮಗಳು ಚಿಕ್ಕವಳಿದ್ದಾಗ ನಾನು ಬೆಳಗ್ಗೆ ಮನೆ ಬಿಟ್ಟಾಗ ಇನ್ನೂ ಮಲಗಿರ್ತಾ ಇದ್ಲು. ಮನೆಗೆ ಬರೋ ಅಷ್ಟರಲ್ಲೇ ನಿದ್ದೆ ಮಾಡಕ್ ರೆಡಿ ಆಗಿರ್ತಾ ಇದ್ಲು. ಅಂದ್ರೆ ಓನ್ಲಿ ವೀಕ್ ಡೇಸ್ ನಂಗೆ ಟೈಮ್ ಸಿಗ್ತಿತ್ತು ಅವ್ರ ಜೊತೆ ಇರೋಕ್ಕೆ. ಬಟ್
ನಮ್ಮ ನಾದ್ನಿಗಳು ಅಂದರೆ ನಮ್ಮ ಮನೆಯವ್ರ ತಂಗಿ ಸಿಸ್ಟರ್ಸ್ ಅವರೆಲ್ಲ ಇದ್ರು, ನಮ್ಮ ಹಸ್ಬೆಂಡ್ ಇದ್ರು, ನಮ್ಮ ಅತ್ತೆಯವರು, ಅವರೆಲ್ಲ ಫುಲ್ VIP ಥರ ಅವಳನ್ನ ನೋಡ್ಕೊಳ್ತಾ ಇದ್ರು ಮನೆಯಲ್ಲಿ. ಸೊ ಇನ್ಫ್ಯಾಕ್ಟ್ ಕಾಂಪಿಟೇಷನ್, ನಾನು ಮನೆಗೆ ಬಂದರೂ ನನ್ನ ಮಗಳು ನನ್ನ ಹತ್ರ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಸೊ ಅದರಿಂದ ನನಗೆ ನಾನು ಮೊದಲಿಂದನೂ ನಾನು ತುಂಬ ಚೆನ್ನಾಗಿ ಮಾಡಬೇಕು, ಓದೋದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು, ಮತ್ತು ಐ ಹ್ಯಾವ್ ಟು ಬಿಕಮ್ ಬೆಸ್ಟ್ ಸರ್ಜನ್ ಅಂತ ಅನ್ನೋದೆಲ್ಲ ತುಂಬ ಇರೋದ್ರಿಂದ ಸೊ ಅದರಲ್ಲೇ ಫೋಕಸ್ ಮಾಡ್ತಾ ಇದ್ದೆ ನಾನು. ಬಟ್ ಮಗಳು ಬೆಳೀತಾ ಬೆಳೀತಾ ಏನಾಯಿತು, 14-15 ಇಯರ್ಸಲ್ಲಿ ಸ್ವಲ್ಪ ಇದು ಇರ್ತಾರೆ ಅವರು, ಅಮ್ಮನ ಅಗೇನೆಸ್ಟ್. ಶಿ ಈಸ್ ಅ ಫಾದರ್ಸ್ ಡಾಟರ್ ಎಷ್ಟೇ ಅಂದ್ರೂ. ಬಟ್ ಬೈ 18-19 ಇಯರ್ಸ್ ದೇ ಬಿಕಮ್ ಯುವರ್, ಐ ಮೀನ್ ದೇ ಬಿಕಮ್ ಯುವರ್ ಬೆಸ್ಟ್ ಫ್ರೆಂಡ್. ನಿಜ ನಿಜ. ಇವತ್ತು ನನ್ನ ಮಗಳು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಅವಳು ತುಂಬ ಓದ್ತಾಳೆ ಚೆನ್ನಾಗಿ. ಓಕೆ. ಶಿ ಈಸ್ ವರ್ಕಿಂಗ್ ಫಾರ್ ಅ ಕಂಪನಿ ಕಾಲ್ಡ್ ಡಿಟರ್ಮಿನ್ಡ್ ಇನ್ ಅಮೆರಿಕಾ. ಶಿ ಇಸ್ ಇನ್ ಅಮೆರಿಕಾ. ಓಕೆ, ವೆರಿ ನೈಸ್ ಮ್ಯಾಮ್. ಇವಾಗ ಆಸ್ ಎ ವಿಮೆನ್ ಆನ್ ದಿ ಹೋಲ್ ತುಂಬ ಜನ ಮಹಿಳೆಯರು ಮುಂದೆ ಒಬ್ಬರು ಮಾತಾಡುವಾಗ ಮೊನ್ನೆ ನಾನು ವೈಯಕ್ತಿಕವಾಗಿ ಕೇಳಿದಂಥ ಮಾತಿದು, ಫ್ಯೂಚರಲ್ಲಿ ವಿಮೆನ್ ಫೋಕ್ಸ್ ಶುಡ್ ರಿಪ್ರೆಸೆಂಟ್ ನಮ್ಮ ಕಂಟ್ರಿನಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ. ನಿಮ್ಮ ಪ್ರಕಾರ ನಮ್ಮ ಭಾರತದ ಸದ್ಯದ ಒಂದು ಮಹಿಳಾ ಸ್ಟ್ರೆಂತ್ ಹೇಗಿದೆ ಅಂತ ಅನ್ಸುತ್ತೆ? ಈಗ ಏನಂದರೆ ದರ್ ಇಸ್ ಟೂ ಮಚ್ ಆಫ್ ಎಜುಕೇಷನ್ ಆಲ್ಸೋ ಕಮಿಂಗ್ ಟು ವಿಮೆನ್. ಇವಾಗ ನೀನು ಒಂದು ಹಳ್ಳಿಗೆ ಹೋದ್ರೂ ಸ್ಮಾರ್ಟ್ ಫೋನ್ ಇರುತ್ತೆ ಅವ್ರ ಹತ್ರ. ನಿಜ. ನಮ್ಮ ಡ್ರೈವರ್ ವೈಫ್ ಅವರೆಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅವೇರ್ನೆಸ್ ತುಂಬ ಬರ್ತಾ ಇದೆ. ದೇ ಆರ್ ಗೆಟಿಂಗ್ ಎಂಪವರ್ಡ್. ಆಸ್ ಸಚ್ ಈಗ ಅನಾದಿ ಕಾಲದಿಂದನೂ ವಿಮೆನ್ಗೆ ಎಂಪವರ್ಮೆಂಟ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಪವರ್ ಈಸ್ ರಿಲೇಟೆಡ್ ಟು ಪಾರ್ವತಿ ಆ ಥರ. ಈ ಕರಾಗ್ರೆ ವಸತೆ ಲಕ್ಷ್ಮಿ ಅಂದ್ರೆ ಟಿಪ್ ಆಫ್ ದ ಫಿಂಗರ್ ಇಸ್ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ. ಈ ಪ್ರಭಾತೆ ಕರ ದರ್ಶನಂ, ಬೆಳಗ್ಗೆ ಎದ್ರೆ ನೀವು ಅವ್ರನ್ನೇ ನೋಡು ಅಂತ ಹೇಳುತ್ತೆ, ಅದು ಶ್ಲೋಕ ಇದೆ. ಹೌದು. ಸೊ ಎದ್ದ ತಕ್ಷಣ ಈ ಶ್ಲೋಕ ಹೇಳ್ಬೇಕು ನಾವು. ಅಂದ್ರೆ ಈ ಜೀವನದಲ್ಲಿ ನಾವೆಲ್ಲ ಏನ್ ಮಾಡ್ತೀವಿ, ವಿ ಫೈಟ್ ಫಾರ್ ಪವರ್, ವಿ ಫೈಟ್ ಫಾರ್ ಮನಿ, ವಿ ಫೈಟ್ ಫಾರ್ ಎಜುಕೇಶನ್ ಅಂಡ್ ನಾಲೆಜ್. ಹೌದಾ? ಅದು ಮೂರು ಕೂಡ ವಿಮೆನ್ಗೆ ಕಂಪೇರ್ ಮಾಡಿದ್ದಾರೆ ಈ ಶ್ಲೋಕ ನೋಡಿದ್ರೆ. ಸೊ ನಮ್ಮ ಅನಾದಿ ಕಾಲದಲ್ಲಿ ನಮ್ಮ ದೇಶದಲ್ಲಿ ವಿಮೆನ್ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ. ವಿಮೆನ್ ಅಂದ್ರೆ ನಾವು ತುಂಬಾ ಇದ್ ಮಾಡಿದೀವಿ, ಅಂದ್ರೆ ಜೊತೆಗೆ ವಿ ಹ್ಯಾವ್ ಕಂಪೇರ್ಡ್ ಹರ್ ಟು ಪವರ್, ಮನಿ ಅಂಡ್ ನಾಲೆಜ್. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ದರ್ ಈಸ್ ಆಲ್ವೇಸ್ ಎಂಪವರ್ಮೆಂಟ್ ವಿತ್ ಇನ್ ಅಸ್. ಬಟ್ ಏನಾಯ್ತು, ವಿ ಲಾಸ್ಟ್ ಇಟ್. ವಿಮೆನ್, ವಿ ಅವರ್ ಸೆಲ್ಸ್ ಲಾಸ್ಟ್ ಇಟ್. ಬಿಕಾಸ್ we lost it because we just got held at home, taking care of children. So that's the reason they lost some kind of power, because they don't, and even they lost money in the sense they're not earning. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅದು ತುಂಬಾ ಬರ್ತಾ ಇದೆ. ಸೊ ಆಲ್ ವಿಮೆನ್ ಆರ್ ಬಿಕಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಇವನ್ ಐ ಆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆ ಥರ. So financially every woman is becoming independent. So that is giving her a lot of independence. So one advice I like to give to all women, within you there is a lot of power. Live with that power within you. Do not let that be taken by anybody. Most important is not to be in powerful position. Important to have power within you. Correct ma'am, very true. So ಅದೇನಾಗುತ್ತೆ, ದೆನ್ ಅದರಿಂದ ನೀವು ಒಳ್ಳೆ ರಿಫ್ಲೆಕ್ಷನ್ ಇರುತ್ತೆ ನಿಮಗೆ. ಯು ರಿಫ್ಲೆಕ್ಟ್ ವೆಲ್ ವೆನ್ ದರ್ ಇಸ್ ಪವರ್ ವಿತ್ ಇನ್ ಯು. ಖುಷಿಯಾಗೋದೇನೆಂದರೆ ಹೆಲ್ತ್ ಆಸ್ಪೆಕ್ಟ್ ಅಂತ ಬಂದಾಗ, ಯು ಬೀಂಗ್ ಅ ಡಾಕ್ಟರ್, ಒಬ್ಬ ಮಹಿಳೆಯರ ಆರೋಗ್ಯ ಕೂಡ ಸೊಸೈಟಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಅದನ್ನು ವಿಲೇಜ್ ಸೈಡ್ ಅಥವಾ ರೂರಲ್ ಹೆಣ್ಣುಮಕ್ಕಳು, ಹಳ್ಳಿಗಾಡಿನ ಹೆಣ್ಣುಮಕ್ಕಳು, ಅವರಿಗೆ ಹೇಗೆ ತಲುಪಿಸ್ಬೋದು ಮ್ಯಾಮ್? ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದರ ಅವೇರ್ನೆಸ್? ಇವಾಗ ಆಸ್ ಹೇಳ್ತಲ್ಲ, ತುಂಬ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲ ಬಂದಿದೆ ಇವಾಗ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್, ದೇ ಆಲ್ಸೋ ವಾಂಟ್ ಟು ಮೇಕ್ ಪೀಪಲ್ ನೋ ಅಬೌಟ್ ದೇರ್ ಹಾಸ್ಪಿಟಲ್ಸ್. ಬಟ್ ಇಂಡೈರೆಕ್ಟ್ಲಿ ಏನು ಮಾಡ್ತಾ ಇದ್ದಾರೆ ಅವರು, ದೇ ಡೂಯಿಂಗ್ ಲಾಟ್ ಆಫ್ ಪ್ರೋಗ್ರಾಮ್ಸ್, ಈ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಸಕ್ರಾ ವರ್ಲ್ಡ್ ಹಾಸ್ಪಿಟಲಿಂದ ಒಂದು ಬಸ್ ಇದೆ, ಪಿಂಕ್ ಹೋಪ್ ಅಂತ ಒಂದು ಬಸ್ ಇದೆ. ಸೊ ಆ ಬಸ್ ಅವ್ರು ಏನು ಮಾಡ್ತಾರೆ, ತಗೊಂಡು ಹಳ್ಳಿಗೆ ತಗೊಂಡು ಹೋಗ್ಬಿಟ್ಟು ಎಲ್ಲರಿಗೂ ಬ್ರೆಸ್ಟ್ ಸ್ಕ್ರೀನಿಂಗ್, ಪ್ಯಾಪ್ ಸ್ಮಿಯರ್ಸ್ ಚೆಕಪ್ ಮಾಡ್ತಾ ಇದ್ದಾರೆ. ವಿಮೆನ್ ಆರ್ ಬೀಂಗ್ ಚೆಕ್ಡ್. ಸೊ ಒಂದು ಬಸ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋದ್ರಿಂದನೂ ಇಡೀ ಹಳ್ಳಿಗೆ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ. ಅವ್ರು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, 100 ಜನ ಇದ್ರೆ ಬರೀ 20 ಜನ ಬರ್ಬೋದು ಚೆಕಪ್ಗೆ. ಬಟ್ ಎಲ್ಲರಿಗೂ ಗೊತ್ತಾಗುತ್ತೆ, ಓ ಬ್ರೆಸ್ಟ್ ಕ್ಯಾನ್ಸರ್ ನನಗೆ ಬರ್ಬೋದು, ಏನಾದ್ರು ಇದೆಯಾ ನನಗೆ, ಧೈರ್ಯ ಕೂಡ ಬರ್ತಾ ಇದೆ ಅಲ್ಲ ಮ್ಯಾಮ್. ಇವಾಗ ನಮ್ಮ ಏನಾದ್ರು ಪ್ರಾಬ್ಲಮ್ ಇದ್ರೆ ಫ್ರೀ ಆಗಿ ನೋಡ್ತದೆ. ಅದು ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಮತ್ತೆ ಇನ್ನೊಂದು ಏನಂದ್ರೆ, ತುಂಬಾ ಲೇಡಿ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಲೇಡೀಸ್ಗೆ ತಮ್ಮ ಪರ್ಸನಲ್ ಪ್ರಾಬ್ಲಮ್ ಇದ್ರೆ ಹೋಗಿ ಅಪ್ರೋಚ್ ಮಾಡೋದು ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ. ನಾನು ತುಂಬಾ ಹಳ್ಳಿ ಜನ ಎಲ್ಲ ನೋಡ್ತೀನಿ,
ಎಲ್ಲ ಈ ತಮಿಳ್ನಾಡು ಹಳ್ಳಿಗಳಿಂದ ಬರ್ತಾರೆ. ನಾನು ಅಪೋಲೋ ಸ್ಪೆಕ್ಟ್ರನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಮಾರ್ನಿಂಗ್ಸ್. ಸೊ ತಮಿಳ್ನಾಡು ಮತ್ತು ಈ ಕೇರಳ ಎಲ್ಲ ಹಳ್ಳಿಯಿಂದ ಬರ್ತಾರೆ. ನಾನು ಮೊದಲು ಸೇಂಟ್ ಜಾನ್ಸ್ ಅಲ್ಲಿ ಇದ್ದಾಗ ತುಂಬಾ ಹಳ್ಳಿಯಿಂದ ಜನ ಬರೋರು, ಅವ್ರ ರಿಲೇಟಿವ್ಸ್ನೇ ಕರ್ಕೊಂಡ್ ಬರ್ತಾರೆ. ಕರೆಕ್ಟ್. ಸೊ ಈಗ ಡಾಕ್ಟರ್ಸ್ ನಾವು ಈಗ 25 years ಇಂದ ನಾನು ಸರ್ಜನ್ ಆಗಿರೋದ್ರಿಂದ ಪೇಷಂಟ್ಸ್ ಹೇಗೆ ಬರ್ತಾರೆ, ಪೇಷಂಟ್ನೇ ಕರ್ಕೊಂಡ್ ಬರ್ತಾರೆ. ಜಾಸ್ತಿ 80% ಆಫ್ ದ ಪೇಷಂಟ್ಸ್ ಅದೇ ತರ ಫ್ಯಾಮಿಲಿ ಒಬ್ಬರನ್ನೇ ಟ್ರೀಟ್ ಮಾಡಿ ಚೆನ್ನಾಗಿ ಮಾಡಿರ್ತೀರಲ್ಲ, ಸೊ ಅವರೇ ಕರ್ಕೊಂಡ್ ಬರ್ತಾರೆ. ಸೊ ಎಲ್ಲಾ ಹಳ್ಳಿಯಿಂದನೂ ಬರ್ತಾರೆ. ಸೊ ಒಂದು ಹಳ್ಳಿಯಿಂದ ನಾನು ಹೇಳ್ಬೇಕಂದ್ರೆ ಸೇಲಂ ಹತ್ರ ಒಂದು ಹಳ್ಳಿಯಿಂದ ಬರ್ತಾರೆ. ಒಂದು ಹುಡುಗಿಗೆ ಕೋಲನ್ ಕ್ಯಾನ್ಸರ್ ಆಪರೇಷನ್ ಮಾಡಿದ್ದೆ. ಅವರು ದೇವಸ್ಥಾನದಲ್ಲಿ ಹೂ ಕಟ್ತಾರೆ. ಅವರು ಕ್ಯಾನ್ಸರ್ ಅಂದ್ರೆ ಕ್ಯೂರ್ ಆಗೋದಿಲ್ಲ ಅನ್ಕೊಂಡ್ಬಿಟ್ಟಿದ್ರು. 2003 ನಲ್ಲಿ ಆಪರೇಟ್ ಮಾಡಿದ್ದೆ. ಕ್ಯಾನ್ಸರ್ ಬಂದ್ರೆ ಎಷ್ಟೋ ಜನಕ್ಕೆ ಅವ್ರ ಜೀವನನೇ ಮುಗ್ದೋಯ್ತು ಅಂತ ಇವಾಗ್ಲೂ ಅನ್ಕೊಳ್ಳೋ ಜನ ಇದ್ದಾರೆ. ಹೌದು, 2003 ನಲ್ಲಿ ಅವ್ರಿಗೆ ಆಪರೇಟ್ ಮಾಡಿದ್ದೆ ನಾನು. ಇವಾಗ ತುಂಬಾ ಚೆನ್ನಾಗಿದ್ದಾರೆ, ಅವರು ಕಟ್ತಾರೆ. ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ಎಲ್ಲರೂ ಹೇಳ್ತಾರೆ ನಂಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ. ಅವ್ರಿಗೆ ಹೇಳಿದ್ರೆ ನಡೀರಿ ನಾವು ಮೇಡಮ್ ಹತ್ರ ಹೋಗೋಣ. ಸೊ ಒಂದು ವ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ 20 ಜನ. ಸೊ ಖುಷಿ ಆಗುತ್ತೆ ಅವರೆಲ್ಲ. ಅವ್ರಿಗೆಲ್ಲ ಸರ್ ನಂದೇ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ, ನಾನು ನೋಡೋದು ಹೆಲ್ತ್ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ. ಬಟ್ ಆಯ್ತು, ಈ ಡಾಕ್ಟರ್ ಹತ್ರ ಹೋಗಿ ಈ ಡಾಕ್ಟರ್ಸ್ಗೆಲ್ಲ ಫೋನ್ ಮಾಡಿ ಹಳ್ಳಿಯಿಂದ ಬಂದಿದ್ದಾರೆ, ಹೆಲ್ಪ್ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು. ಯಾರಿಗೆ ಸರ್ಜಿಕಲ್ ಇದೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಇಲ್ಲ ಮೋಸ್ಟ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಒಂದು ರೀತಿಯಿಂದ ಅದೇ ನಮಗೆ ಸಂತೋಷ ಕೊಡುತ್ತೆ. ಈ ಪೇಷಂಟ್ ನಮಗೆ ಏನ್ ಹೇಳ್ತಾರಲ್ಲ ಈ ತರ ಎಲ್ಲ ಕರ್ಕೊಂಡ್ ಬರ್ತಾರೆ, ಸೊ ಅದು ಖುಷಿ ಕೊಡುತ್ತೆ ನಮ್ಗೆ. ಇದೇ ಟೈಮಲ್ಲಿ ಲೀನಾ ಅವ್ರ ಬಗ್ಗೆ ಮಾತಾಡ್ಬೇಕು. ಲೀನಾ ಬೆಕಲ್ ಅಂತ ಅವರು ಒಂದು ಬುಕ್ ಬರೆದಿದ್ದಾರೆ, ಅದು ಪಿಂಕ್ ಹೋಪ್ ಅಂತ ಅದ್ರ ಹೆಸರು. ಸೊ ಅವ್ರ ಮದರ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. So she writes a journey about her mother. So it feels so good. Suddenly one day she calls me and tells, "Madam, I have written a book. I have released a book. I have dedicated the book to you." Anta yes, we can see Dr. Nanda for her tireless support. Yes. So it feels good actually. I think these are achievements in our life. ಸೊ ಅದು ತುಂಬ ಸಂತೋಷ ಕೊಡುತ್ತೆ ನನಗೆ. ಸೊ ಈ ಪೇಷಂಟ್ಸ್ ಬಂದು ನಮ್ಗೆ ಹೇಳ್ತಾರಲ್ಲ, ಯಾವಾಗಲೂ ಒಳ್ಳೆ ರಿವ್ಯೂಸ್ ಬರ್ಬೇಕಂತೇನಿಲ್ಲ. ಯಾಕಂದರೆ ಪೇಷಂಟ್ಗೆ ತುಂಬ ಸ್ಟ್ರೆಸ್ ಇರುತ್ತೆ ಅವ್ರು ಬಂದಾಗ. 100% ವಿ ಕೆನಾಟ್ ಹೆಲ್ಪ್ ವಿತ್ ದೆಮ್ ಫೈನಾನ್ಷಿಯಲಿ. ಡಾಕ್ಟರ್ಸ್ ಕೂಡ ಅದನ್ನ ಹ್ಯಾಂಡಲ್ ಮಾಡಬೇಕು. ಫೈನಾನ್ಷಿಯಲಿ ಏನಾಗುತ್ತೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ದೇ ಡಿಸೈಡ್ ದ ಚಾರ್ಜಸ್ ಅಂಡ್ ಪ್ರೈಸಸ್. ಫೈನಾನ್ಷಿಯಲ್ ಸ್ಟ್ರೆಸ್ ತುಂಬ ಇರುತ್ತೆ ಪೇಷಂಟ್ಸ್ಗೆ. ಸೊ ಅದು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನನಗೆ. ಬಿಕಾಸ್ I and patient don't decide the charges and prices because I work in a corporate hospital. ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ನಾನು ವರ್ಕ್ ಮಾಡ್ತೀನಿ. ಎಷ್ಟು ಪ್ರಯತ್ನ ಆಗುತ್ತೆ, ಪ್ರಯತ್ನ ಮಾಡ್ತೀವಿ ನಾವು ಕೂಡ ಪೇಷಂಟ್ಗಳಿಗೆ ಹೆಲ್ಪ್ ಮಾಡೋಕ್ಕೆ. ಬಟ್ ಕೆಲವೊಂದ್ಸಲ ಎಲ್ಲ ಹ್ಯಾಪಿ ಮಾಡೋಕ್ಕಾಗಲ್ಲ. ಬಟ್ ಮೋಸ್ಟ್ ಆಫನ್ ಪೇಷಂಟ್ಸ್ ಆರ್ ವೆರಿ ಹ್ಯಾಪಿ ವಿತ್ ಅಸ್ ಬಿಕಾಸ್ ಅಲ್ಟಿಮೇಟ್ಲಿ ಕಮ್ಯುನಿಕೇಶನ್, ಆ ನಗು, ನಾವು ಒಬ್ಬ ಪೇಷಂಟ್ ಹತ್ರ ಮಾತಾಡೋ ರೀತಿಗೂ ಒಂಥರ ಆರೋಗ್ಯನ್ಸಲ್ಲಿ ಆಟಿಟ್ಯೂಡಲ್ಲಿ ಮಾತಾಡೋದಕ್ಕೂ ಅಲ್ಲೇ ತುಂಬ ಡಿಫ್ರೆನ್ಸ್ ಆಗ್ಬಿಡುತ್ತೆ ಅಂತ ಹೇಳಿ. ನೀವು ಎಷ್ಟೇ ಅಗ್ರೆಸಿವ್ ಆಗಿದ್ರು ಪೇಷಂಟ್ನ ಕಾಮ್ ಡೌನ್ ಮಾಡಿ. ಪೇಷಂಟ್ ನನ್ನ ಹತ್ರ ಬಂದಾಗ ಸರ್ಜಿಕಲ್ ಪ್ರಾಬ್ಲಮ್ ಇರುತ್ತೆ, ಅಫ್ಕೋರ್ಸ್ ಗೊತ್ತು, ಅವರಿಗೆ ಸರ್ಜರಿ ಬೇಕು ಅಂತಂದು ಗೊತ್ತಿರುತ್ತೆ. ಆದರೆ ಅವರಿಗೆ ಬೇರೆ ಪ್ರಾಬ್ಲಮ್ ಇರುತ್ತೆ. ಸರ್ಜರಿಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅವ್ರನ್ನ ನೋಡ್ಕೊಳಕ್ಕೆ ಯಾರು ಇರ್ಲಿಕ್ಕಿಲ್ಲ. ಮೇಡಮ್ ಯಾರು ಇಲ್ಲ. ಒಬ್ಬರು ರೀಸೆಂಟಾಗಿ ಬಂದಿದ್ರು, ಅವ್ರ ಮಕ್ಳು ತುಂಬ ದೂರ ಇದ್ದಾರೆ, ಬರೋಕ್ಕಾಗಲ್ಲ. ಪಕ್ಕದ ಮನೆಯವ್ರು ಕರ್ಕೊಂಡು ಬಂದಿದ್ರು ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್. ಸೊ ಅವಾಗ ಏನಾಗುತ್ತೆ, ವಿ ಟ್ರೈ ಟು ಆಲ್ಸೋ ಮೇ ಬಿ 2 ದಿನ ಜಾಸ್ತಿ ಅಡ್ಮಿಟ್ ಮಾಡಿ ಅವ್ರು ನೋಡ್ಕೊಂಡ್ಬಿಟ್ಟು ಆಮೇಲೆ ಚೆನ್ನಾಗಿ ಮಾಡಿ ಕಳಿಸ್ತೀವಿ. ಯಾಕಂದರೆ ಯಾರೂ ಇಲ್ಲ ಅವ್ರಿಗೆ ಮನೆಯಾಗ ನೋಡ್ಕೊಳ್ಳೋಕೆ. ಸೊ ಈ ಪೇಷಂಟ್ಗೆ ಸ್ವಲ್ಪ ಪರ್ಸನಲೈಸ್ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಅವರು ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಇಂಡಿಯಾದಲ್ಲಿ ತುಂಬ ಇದೆ, ಎಲ್ಲರಿಗೂ ಕರುಣೆ ಅನ್ನೋದು ತುಂಬ ಇದೆ. ಎಲ್ಲ ಡಾಕ್ಟರ್ಸು ಆ ಥರ ಮಾಡ್ತೀವಿ ನಾವು. ತುಂಬ ಅದು ವಿ ಗೋ ಔಟ್ ಆಫ್ ದ ವೇ ಅಂತ ಹೇಳ್ತಾರೆ. ವೆರಿ ನೈಸ್. ಅಂದರೆ ನಿಮ್ಮ ಜೊತೆ ಮಾತಾಡ್ತಾ ಮ್ಯಾಮ್, ಟು ಬಿ ಫ್ರ್ಯಾಂಕ್, ಒಬ್ಬ ವೈದ್ಯೆ ಜೊತೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಒಂದು ವುಮೆನ್ ಎಂಪವರ್ಮೆಂಟ್ನ ಒಂದು ಸಿಂಬಲೈಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫ್ ಆಗಿರ್ಬೋದು, ನಿಮ್ಮ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಯಾವ ರೀತಿ ಮಾಡ್ತಾ ಇದ್ದೀರಿ ಎಲ್ಲ ತುಂಬ ಖುಷಿ ಅನಿಸುತ್ತೆ. ಯು ಬೀಯಿಂಗ್ ಎ ವಿಮೆನ್, ಬೇಸಿಕಲಿ ಎಲ್ಲ ಮಹಿಳೆಯರಿಗೆ ಅವರ ಹೆಲ್ತ್ ಬಗ್ಗೆ ಇನ್ ಕೇಸ್ ಅವರೇನಾದರೂ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ಅವ್ರಿಗೆ? ಕ್ಯಾನ್ಸರ್ ಸಮಸ್ಯೆಯಿಂದ ತಾವು ಬಳಲ್ತಾ ಇದ್ದರೆ ನೀವು ಒಂದು ಇಂಟಿಗ್ರೇಟೆಡ್ ಥೆರಪಿ ಅಂತ ಹೇಳ್ತಾರೆ. ನೀವೇ ಫೈಂಡ್ ಔಟ್ ಮಾಡಿ, ಯೋಗ ಕಂಪಲ್ಸರಿ ಮಾಡಿ, ಡಯಟ್ ನ್ಯೂಟ್ರಿಷನ್ ಫೋಕಸ್ ಮಾಡಿ. ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಒಂದು ವರ್ಡ್ ಇದೆ. ಯಾಕಂದರೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಅದು ಫ್ರೀ ರ್ಯಾಡಿಕಲ್ ರಿಲೀಸ್ ಕಮ್ಮಿ ಆಗುತ್ತೆ. ಅದರಿಂದ ಫ್ರೀ ರ್ಯಾಡಿಕಲ್ ರಿಲೀಸ್ ಕಮ್ಮಿ ಆದಾಗ ಬಾಡಿ ಸೆಲ್ಯುಲರ್ ಡ್ಯಾಮೇಜ್ ವಿಲ್ ಕಮ್ ಡೌನ್, ಫಾಸ್ಫೋಲಿಪಿಡ್ ಸರ್ಫೇಸ್ ಡ್ಯಾಮೇಜ್ ವಿಲ್ ಕಮ್ ಡೌನ್ ಅಂತ. ಸೊ ಎಲ್ಲರೂ ಆ್ಯಂಟಿ ಆಕ್ಸಿಡೆಂಟ್ ಡಯಟ್ ಅಂತ ಫಾಲೋ ಮಾಡಿ. ಮತ್ತು ಒಂದು ಮೋಸ್ಟ್ ಇಂಪಾರ್ಟೆಂಟ್, ಕಂಪ್ಲೀಟ್ 0 ಶುಗರ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಕ್ಯಾನ್ಸರ್ ಸೆಲ್ ಗ್ರೋ ಆಗೋಕ್ಕೆ ಶುಗರ್ಸ್ ಬೇಕು.
ಆಲ್ಮೋಸ್ಟ್ 0 ಶುಗರ್ಸ್. ಅಂದರೆ ಲೆಟ್ ಯುವರ್ ಶುಗರ್ಸ್ ಕಮ್ ಓನ್ಲಿ ಫ್ರಮ್ ಫ್ರೂಟ್ಸ್ ಅಂಡ್ ರೈಸ್ ದಟ್ ಯು ಈಟ್, ನಾಟ್ ಡೈರೆಕ್ಟ್ ಶುಗರ್ಸ್. ಅದು ತುಂಬ ಕಮ್ಮಿ 0 ಮಾಡಿದ್ರೆ ಒಳ್ಳೆಯದು. ಸ್ವೀಟ್ಸ್ ಅಂತೂ ತಿನ್ನಲೇಬಾರ್ದು. ಸೊ ಡಯಟ್, ನ್ಯೂಟ್ರಿಷನ್, ಸೈಕಾಲಜಿಕಲ್ ವೆಲ್ ಬೀಯಿಂಗ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಇಟ್ಸ್ ಓಕೆ ಟು ಹ್ಯಾವ್ ಕ್ಯಾನ್ಸರ್, ಯು ಕ್ಯಾನ್ ಲಿವ್ ಯುವರ್ ಲೈಫ್ ಸ್ಟೈಲ್. ಈವನ್ ಸ್ಟೇಜ್ 3 ಸ್ಟೇಜ್ 4 ಇದ್ರೂ ಕೂಡ 10 ವರ್ಷ ಬದುಕ್ಬೋದು. ಮೇಕ್ ದ ಬೆಸ್ಟ್. ಯಾಕಂದರೆ ನಾವೆಲ್ಲ ಮಲಗ್ದಾಗ ಒಂದಿನ ಸಾಯ್ಬೋದು. Because every day we sleep, we don't know we are going to wake up, right? Correct. So don't get stressed, it's okay. Only problem, there will be some financial issues, relationship issues and all can come with cancers, but you learn how to handle it. Psychologically try to be happy, that's very important. ವೆರಿ ನೈಸ್ ಮ್ಯಾಮ್. ಅಂದರೆ ದಟ್ ವಾಸ್ ಸೋ ಅಮೇಝಿಂಗ್. ಒಂದು ಆ್ಯಂಡ್ ಎಲ್ಲರಲ್ಲಿ ಒಂದು ಧೈರ್ಯ, ಒಂದು ಖುಷಿಯನ್ನು ತುಂಬುವಂಥ ಕೆಲಸ ನಿಮ್ಮ ನಗುನಲ್ಲಿದೆ. ನಿಮ್ಮ ನಗು ಸ್ಪ್ರೆಡ್ ಸ್ಮೈಲ್ಸ್ ಅನ್ನೋ ರೀತಿ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ಆಶಯ ಕೂಡ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಬಹಳಷ್ಟು ವಿಚಾರಗಳನ್ನ ಇನ್ನೂ ಮಾತಾಡ್ಬೋದಿತ್ತು ನಿಮ್ಮ ಟ್ಯಾಲೆಂಟ್ಸ್ ಬಗ್ಗೆ. ಇರುವಂಥ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನಮ್ಮ ನಮಸ್ಕಾರ ನಮ್ಮ ಕರ್ನಾಟಕ. ಡಾಕ್ಟರ್ ನಂದಾ ರಜನೀಶ್ ಅವರು ನಿಜಕ್ಕೂ ಒಂದು ಮಹಿಳೆಯರ ಪವರ್ ನಮ್ಮ ಸೊಸೈಟಿಗೆ, ಸಮಾಜಕ್ಕೆ ಎಷ್ಟು ಇಂಪಾರ್ಟೆಂಟ್ ಈ ಶುಭ ದಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಮಹಿಳೆಯರಿಗೂ ಕೂಡ ವಿದಿನ್ ಒಂದು ಪವರ್ ಇದೆ. ಅದು ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಇರಲಿ. ಎಲ್ಲದಕ್ಕಿಂತ ಮುಖ್ಯ ಮಾನಸಿಕವಾಗಿ, ದೈಹಿಕವಾಗಿ ಸಂತೋಷವಾಗಿ, ಖುಷಿಯಾಗಿ, ಆರೋಗ್ಯಕರವಾಗಿರೋದು. ಅದು ನಮ್ಮ ಆರೋಗ್ಯ ಸಮಾಜದ ನಿರ್ಮಾಣ ಅಂತ ಹೇಳ್ತಾ ನಾವು ಹೋಗಿ ಬರ್ತೀವಿ. ತಮ್ಮೆಲ್ಲರ ದಿನ ಶುಭಕರವಾಗಿರಲಿ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.